ಸ್ಟಾರ್ಟ್ ಮಾಡಿ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ ಇಂದಿನ 1896ನೇ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್, ನಮ್ಮ ಮಹಾಗುರುಗಳಂತ ಹೇಳ್ಬೋದು. DXN ನಲ್ಲಿ ಸತತ ಒಂದು 24 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಸತತ ಒಂದು 24 ವರ್ಷವು ವಿದೇಶ ಪ್ರವಾಸ ಮಾಡಿದಂತ ವ್ಯಕ್ತಿ ಅಂತ ಹೇಳ್ಬೋದು. DXN ನಲ್ಲಿ ಬೇಕಾದಷ್ಟು ಸಾಧನೆಯನ್ನು ಮಾಡಿದ, ಸಾಧಾರಣ ಒಂದು 65,000 ಮಿಕ್ಕಿದ ಒಂದು ಟೀಮನ್ನು ಹೊಂದಿರುವ ವ್ಯಕ್ತಿ ಅಂತ ಹೇಳ್ಬೋದು. DXN ಅಲ್ಲದೆ ಇತರ ಕ್ಷೇತ್ರದಲ್ಲಿ ಅವರಿಗೆ ಬೇಕಾದಷ್ಟು ಅವಾರ್ಡ್ಸ್ ಅವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜಾಯಿಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು. DXN ಅಲ್ಲಿ DXN ಸಾಧಕ ರತ್ನ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ಸಹ ಒಂದು ಕರ್ನಾಟಕದಲ್ಲಿ ಒಂದು ಟಾಪ್ ಅವಾರ್ಡ್ ಅನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಇವತ್ತಿನ ಕಾರ್ಯಕ್ರಮ NTD ಅನ್ನು ನಡೆಸಲಿಕ್ಕಿದ್ದಾರೆ. ಸರ್, ತಮ್ಗಾಗಿ ವೇದಿಕೆ. Okay, good morning everybody. Good morning Ashok. Thank you very much for your education. So okay, NTD new distributor training ಅಂದ್ರೆ ಏನು ಅಂತ ಅದನ್ನ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ನಾನು ಇವತ್ತು ಲಾಸ್ಟ್ ಸೆಗ್ಮೆಂಟ್ ಹೇಳ್ತಾ ಇದ್ದೀನಿ. ಈಗ ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಬೇಸಿಕ್ ಅನ್ನ ತಿಳ್ಕೊಬೇಕಾಗ್ತದೆ. ಬೇಸಿಕ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಅಂದ್ರೆ ಏನು, ಪ್ರಾಡಕ್ಟ್ ಅನ್ನ ನಾವು ಹೇಗೆ ಪೊಸಿಷನ್ ಮಾಡಬೇಕು, ಪ್ರಾಡಕ್ಟ್ ಅಲ್ಲಿ ಏನೇನು ಲಾಭಗಳಿದೆ, ಅದಕ್ಕೆ ಎಷ್ಟು PVಗಳಿದೆ, ಎಷ್ಟು DP ಎಷ್ಟು, MRP ಎಷ್ಟು, ಇದನ್ನ ನಾವು ಫಸ್ಟ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಪ್ರಾಡಕ್ಟ್ ವಿಷಯ ನಾವು ತಿಳ್ಕೊಬೇಕು. ಎರಡನೇದು ತಿಳ್ಕೊಬೇಕಾಗಿದ್ದು NDT ಯಲ್ಲಿ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮಾರ್ಕೆಟಿಂಗ್ ಪ್ಲಾನ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಅಂದ್ರೆ ನಾವು ಜಾಯಿನ್ ಆದಾಗ ಯಾವ ರೀತಿ ನಮ್ಗೆ ರಿಟೇಲ್ ಲಾಭ ಬರ್ತದೆ, ಎರಡನೇದಾಗಿ ಬೋನಸ್ ಎಷ್ಟು ಬರ್ತದೆ, ಬೋನಸ್ ಪರ್ಸೆಂಟೇಜ್ ಯಾವ ಗ್ರೇಡಿಗೆ ಎಷ್ಟೆಷ್ಟು ಬರ್ತದೆ. ಅಂದ್ರೆ ಈಗ 3,000 ಮಾಡಿದ್ರೆ 9%, ಹಾಗೇನೆ 10,000 ಮಾಡಿದ್ರೆ 12%, ಹಾಗೇನೆ 20,000 ಮಾಡಿದ್ರೆ 15%, ಹಾಗೇನೆ 32,500 ಮಾಡಿದ್ರೆ 18%, 45,000 ಮಾಡಿದ್ರೆ ಸ್ಟಾರ್ ಏಜೆಂಟ್ ಆಗ್ತೀವಿ. ಇದು NDT ಅಂದ್ರೆ ನ್ಯೂ ಡಿಸ್ಟ್ರಿಬ್ಯೂಟರ್ ಅವರಿಗೆ ನಾವು ಇದನ್ನ ಕಲ್ಸಿ ಕೊಡುವಂತದ್ದು ಮಾರ್ಕೆಟಿಂಗ್ ಪ್ಲಾನ್. ನೆಕ್ಸ್ಟ್ ಸ್ಟಾರು, ರೂಬಿ ಮತ್ತೆ ಡೈಮಂಡ್, ಅಲ್ಲಿಂದ ನೆಕ್ಸ್ಟ್ 20 ಸ್ಟೆಪ್ ಅನ್ನ ಕಲ್ಸಿ ಕೊಡ್ಬೇಕು. ಇದು ಸಹ ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಅಲ್ಲಿ ಬರ್ತದೆ. ಸೊ ಅಲ್ಲಿಂದ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಸೊ ಅಲ್ಲಿಂದ ನೆಕ್ಸ್ಟ್ ನಿಮ್ಗೆ ಯಾವ ರೀತಿಯ ಪ್ರಮೋಷನ್ ಆಗ್ತದೆ, ಹೇಗೆ ನಾವು ಫಾರಿನ್ ಟ್ರಿಪ್ ಅನ್ನ ಅಚೀವ್ ಮಾಡೋದು, ಯಾವ ರೀತಿ ಲೋಕಲ್ ಟ್ರಿಪ್ ಫಾರಿನ್ ಟ್ರಿಪ್ ಅಚೀವ್ ಮಾಡೋದು, ಅದನ್ನ ತಿಳಿಸ್ಕೊಡ್ಬೇಕಾಗ್ತದೆ. ಮತ್ತೆ ಕಂಪನಿಯಲ್ಲಿ ನಮ್ಗೆ 2 ರೀತಿಯ ಒನ್ ಟೈಮ್ ಅಲೋವೆನ್ಸ್ ಸಿಗ್ತದೆ. ದಟ್ ಈಸ್ 15,000 ಮತ್ತೆ ಎರಡನೇದಾಗಿ 1,20,000. ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು ನೋಡಿ. ಫಸ್ಟ್ ಆಯ್ತು, ನಾನು ನಿಮ್ಗೆ ಏನ್ ಹೇಳಿದೆ, ನಿಮ್ಗೆ ಪ್ರಾಡಕ್ಟ್ ಬಗ್ಗೆ, ಎರಡನೇದಾಗಿ ಮಾರ್ಕೆಟಿಂಗ್ ಬಗ್ಗೆ, ಮೂರನೇದಾಗಿ ಕಂಪನಿ ಬಗ್ಗೆ ಗೊತ್ತಿರ್ಬೇಕು. ಕಂಪನಿ ಯಾವಾಗ ಹುಟ್ಟಿದ್ದು ಅಂತ. ಕಂಪನಿ 1983 and 93 ರಿಸರ್ಚ್. 93 ಅಲ್ಲಿ ಕಂಪನಿ ಓಪನ್ ಆಯ್ತು. ಓಪನ್ ಆಗಿ ಈಗ ಸಾಧಾರಣ 30 ವರ್ಷ ಆಗಿದೆ. ಸೊ 180 ರಾಷ್ಟ್ರಗಳಲ್ಲಿ ಅಫಿಷಿಯಲ್ ಆಗಿದೆ. ಸೊ ಅಂದ್ರೆ ನಮ್ಗೆ ಬೇಸಿಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಮಲೇಷ್ಯಾದಲ್ಲಿದೆ. ಪ್ರತಿಯೊಂದು ಕಂಟ್ರಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕಂಪನಿಯ ಕಾರ್ಪೊರೇಟ್ ಆಫೀಸ್ ಇರ್ತದೆ. ಹಾಗೆ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ರೀಜನಲ್ ಆಫೀಸ್ ಇರ್ತದೆ. DXN ಪ್ರಾಡಕ್ಟ್ ಅನ್ನ ಸ್ಟಾಕಿಸ್ಟ್ ಮುಖಾಂತರ ಕಂಪನಿ ಕಳ್ಸಿಕೊಡ್ತದೆ. ಸೊ ನಾವು ಯಾವ ರೀತಿ ಬಿಲ್ ಅನ್ನ ತಗೋಬೇಕು, ಯಾವಾಗ ನಮ್ಗೆ 10ನೇ ತಾರೀಕು ಬೋನಸ್ ಬರ್ತದೆ, ಇದೆಲ್ಲ ಪ್ರತಿ ಒಂದು ನಿಮ್ಗೆ ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಅಲ್ಲಿ ನೀವು ಪಕ್ಕಾ ತರವಾಗಿರ್ಬೇಕು ನೋಡಿ. ಇದಕ್ಕೆ ಹೇಳುದು ನ್ಯೂ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಏನು. ಹೊಸಬರು ಅವರಿಗೆ ನಾವು ಟ್ರೈನಿಂಗ್ ಕೊಡ್ಬೇಕಾದ್ರೆ ಇದೆಲ್ಲ ವಿಷಯ ನಮ್ಗೆ ಗೊತ್ತಿರ್ಬೇಕು. ಸೊ ಗೊತ್ತಿದ್ರೆ ಮಾತ್ರ ನಾವು ಅವರಿಗೆ ಹೇಳಲಿಕ್ಕೆ ಆಗ್ತದೆ. ಹಾಗೇನೆ ಪ್ರತಿ ವರ್ಷ ಈಗ ಟ್ರಿಪ್ ಇದೆ, ಲೋಕಲ್ ಟ್ರಿಪ್, ಫಾರಿನ್ ಟ್ರಿಪ್ಗೆ ಎಷ್ಟು ಪಾಯಿಂಟ್ಸ್ ಗಳು ಮಾಡ್ಬೇಕು. ಎಷ್ಟು ಪಾಯಿಂಟ್ ಅಂದ್ರೆ ಏನು, ಎಷ್ಟು ಪಾಯಿಂಟ್ ಅನ್ನ ಮಾಡಿದ್ರೆ ನಾವು ತೇರ್ಗಡೆ ಆಗ್ತೀವಿ, ಅದಕ್ಕೆ ನಾವು ತಿಂಗಳಿಗೆ ಎಷ್ಟು ಪಾಯಿಂಟ್ ಮಾಡಬೇಕು ಅದು ನಮ್ಗೆ ಗೊತ್ತಿರ್ಬೇಕು. ಆಮೇಲೆ ಅಲ್ಲಿಂದ ಅಂತ ಹೇಳಿದ್ರೆ ನೀವು ಯಾವ ರೀತಿ
ಜನರನ್ನ ಜಾಯ್ನಿಂಗ್, ನೆಕ್ಸ್ಟ್ ಇರೋದ ಜಾಯ್ನಿಂಗ್. ಈಗ ಫಸ್ಟ್ ಸ್ಟೇಜ್ ಮುಗೀತು, ಸೆಕೆಂಡ್ ಸ್ಟೇಜ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಜನರನ್ನ ಯಾವ ರೀತಿ ಇದನ್ನ ಜಾಯಿನ್ ಮಾಡ್ಬೇಕು ಅದನ್ನ ಕಲ್ತಿರ್ಬೇಕು. ಅಂದ್ರೆ ಹೊಸಬರನ್ನ ಯಾವ ರೀತಿ ಇನ್ವೈಟ್ ಮಾಡೋದು, ಯಾವ ರೀತಿ ಫಾಲೋ ಅಪ್ ಮಾಡೋದು, ಯಾವ ರೀತಿ ಲಿಸ್ಟ್ ತಯಾರು ಮಾಡೋದು, ಆ ಲಿಸ್ಟ್ ಬುಕ್ ಅಂದ್ರೆ ಏನು, ಆಮೇಲೆ ಡ್ರೀಮ್ ಬುಕ್ ಅಂದ್ರೆ ಏನು, ಯಾಕೆ ನಾವು ಈ DXN ಬಿಸ್ನೆಸ್ ಅನ್ನ ಮಾಡಬೇಕು, ಇದನ್ನ ತಿಳ್ಕೊಬೇಕಾಗ್ತದೆ. ಇದು ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆಲ್ಲ ಬರ್ತದೆ. ಫಸ್ಟ್ ಸ್ಟೇಜ್ ಅಲ್ಲಿ ನಿಮ್ಗೆ ಏನ್ ಬರ್ತದೆ, ಪ್ರಾಡಕ್ಟ್ ಬರ್ತದೆ, ಮಾರ್ಕೆಟಿಂಗ್ ಪ್ಲಾನ್ ತಿಳ್ಕೊಬೇಕು, ಆಮೇಲೆ ಕಂಪನಿ ಬಗ್ಗೆ ತಿಳ್ಕೊಬೇಕು. ಸೆಕೆಂಡ್ ಇದರಲ್ಲಿ ನೀವೀಗ ಆಕ್ಷನ್ ಪ್ಲಾನಿಗೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ನೆಟ್ವರ್ಕಿಗೆ ನೀವು ಬಂದಾಗಿದೆ, ಬಿಸ್ನೆಸ್ಗೆ ಬಂದಾಗಿದೆ. ಯಾರು ಹೆಲ್ತ್ ಇರ್ತಾರೆ ನೋ ಪ್ರಾಬ್ಲಮ್, ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಯಾರೆಲ್ಲ ವೆಲ್ತ್ಗೋಸ್ಕರ ಜಾಯಿನ್ ಆಗ್ತಾರೆ ಅವರು ಸೆಕೆಂಡ್ ಸ್ಟೇಜ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಲಿಸ್ಟ್ ಹೇಗೆ ಮಾಡೋದು. ಲಿಸ್ಟ್ ಅಂದ್ರೆ ಏನು, ನೀವೇನು ನಿಮ್ಮ ಹತ್ರ ಕಂಪಲ್ಸರಿ ಲಿಸ್ಟ್ ಬುಕ್ ಇರ್ಬೇಕು ನೋಡಿ. ಅಂದ್ರೆ ನಿಮ್ಗೆ ಯಾರು ಪರಿಚಯದಿದ್ದಾರೆ, ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ, ರಿಲೇಟಿವ್ಸ್ ಇದ್ದಾರೆ, ನೈಬರ್ಸ್ ಇದ್ದಾರೆ, ಅವರ ಫೋನ್ ನಂಬರ್ ಅನ್ನ ಬರಿಬೇಕು, ಅವರ ಹೆಸರನ್ನ ಬರಿಬೇಕು, ಆಮೇಲೆ ಎಲ್ಲಿದ್ದಾರೆ, ಹೇಗೆ, ಅವರ ಅಡ್ರೆಸ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಇದನ್ನ ನಾವು ಲಿಸ್ಟ್ ಬುಕ್ ಅಲ್ಲಿ ನಮೂದಿಸ್ಬೇಕಾಗ್ತದೆ. ಕರೆಕ್ಟ್ ಆಗಿ ಅದನ್ನ ನೀವು ಲಿಸ್ಟ್ ಅನ್ನ ಮಾಡಿದ್ರ ಅಂತ ಹೇಳಿದ್ರೆ, ಯಾಕೆ ಲಿಸ್ಟ್ ಮಾಡ್ಬೇಕು, ನಿಮ್ಗೆ ಧೈರ್ಯ ಬರ್ತವೋ, ನನಗೆ ಇಷ್ಟು ಜನ ಗುರ್ತಾ ಇದ್ದಾರೆ, ನಾನು 100 ಕನ್ಸ್ಯೂಮರ್ ಅನ್ನ ಗ್ಯಾರಂಟಿ ಮಾಡ್ತೀನಿ ಅಂತ. 100 ಕನ್ಸ್ಯೂಮರ್ ನೀವು ಮಾಡಿದಿರ ಅಂತ ಹೇಳಿದ್ರೆ ಈ DXN ಬಿಸ್ನೆಸ್ ಅಲ್ಲಿ ಟಾಪ್ ಹಂತಕ್ಕೆ ಹೋಗ್ಬಿಡ್ತೀರಿ. ಇದನ್ನ ನಾವು ಸರಿಯಾಗಿ ಅವರಿಗೆ ತಿಳಿಸ್ಬೇಕು. ನಾವೇನ್ ಮಾಡ್ತೀವಿ, ಇದನ್ನೆಲ್ಲ ತಿಳಿಸುದೇ ಇಲ್ಲ. ಜಾಯಿನ್ ಆದ್ರೆ ನಿಮ್ಗೆ ಹಣ ಬರ್ತೀವಿ ಅಂತ ಸುಮ್ಮನೆ ನಾವು ಹೇಳ್ಬಿಡ್ತೀವಿ. ಹಳಿಯೇ ಇರುವುದಿಲ್ಲ, ರೈಲ್ ಬಿಟ್ಟು ಬಿಡ್ತೀವಿ ಅಲ್ಲಿ. ಸೊ ನಮ್ಗೆ ಬಂಡವಾಳ ಗೊತ್ತಿರೋದಿಲ್ಲ, ಜನರಿಗೆ ಹೇಳ್ಬಿಡ್ತೀವಿ. ಬಟ್ ಪ್ರಾಕ್ಟಿಕಲ್ ಆಗಿ ಫಸ್ಟ್ ನಾವು ಮಾಡ್ಬೇಕು, ನಾವು ಮಾಡಿ ಜನರಿಗೆ ಅದನ್ನ ತಿಳಿಸ್ಬೇಕಾಗ್ತದೆ. ಸೊ ಈಗ ನೀವು ಲಿಸ್ಟ್ ಆಯ್ತು, ಡ್ರೀಮ್, ಓಕೆ, ಡ್ರೀಮ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಜಾಯಿನ್ ಆಗಿದ್ರೆ DXN ಗೆ, ನೀವು ಡ್ರೀಮ್ ಬುಕ್ ಅನ್ನ ಒಂದು ತಗೋಬೇಕಾಗ್ತದೆ. ಡ್ರೀಮ್ ಬುಕ್ ಎಲ್ಲಿ ಸಿಗ್ತದಪ್ಪ, ಡ್ರೀಮ್ ಬುಕ್ ಎಲ್ಲಿ ಸಿಗುದಿಲ್ಲ. ಡ್ರೀಮ್ ನಿಮ್ಮ ಹತ್ರನೇ ಇರ್ತದೆ. ಬುಕ್ ಅನ್ನ ಒಂದು ಇದರ ಆಲ್ಬಮ್ ಒಂದು ತಗೊಂಬಿಡಿ. ನಿಮ್ಗೆ ಏನೇನ್ ಬೇಕು DXN ಅಲ್ಲಿ, ನಿಮ್ಗೆ ಏನೇನು ಆಗ್ಬೇಕಂತಿದ್ದೀರಿ, ಅಂದ್ರೆ ನೀವು ಒಂದು ಮನೆ ಕಟ್ಬೇಕಂತಿದ್ದೀರಾ, ಅಥವಾ ಒಂದು ಸೈಟ್ ತಗೋಬೇಕಂತಿದ್ದೀರಾ, ಅಥವಾ ಒಂದು ವೆಹಿಕಲ್ ತಗೋಬೇಕಂತಿದ್ದೀರಾ, ಅಥವಾ ಬಂಗಾರ ತಗೋಬೇಕಿದ್ದೀರಾ, ಇದನ್ನೆಲ್ಲ ನೀವೇನ್ ಮಾಡ್ಬೇಕು, ಒಂದು ಚಿತ್ರ ಮಾಡ್ಬೇಕು. ಚಿತ್ರ ಅಥವಾ ಫೋಟೋ ತೆಗೆದು ನೀವು ಅದರಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಅಂಟಿಸ್ಕೋಬೇಕಾಗ್ತದೆ. ಡೈಲಿ ಒಂದ್ಸಲ ಆದ್ರೂ ನೀವು ಅದು ಓಪನ್ ಮಾಡಿ ನೋಡ್ಬೇಕಾಗ್ತದೆ. ದಟ್ ಈಸ್ ದ ಥಿಂಗ್. ಹಾಗೇನೆ ಅದರ ಬಗ್ಗೆ ನೀವು ಅಫರ್ಮೇಶನ್ ಕೊಡ್ಬೇಕು. ಅದೆಲ್ಲ ನಿಮ್ಗೆ ಲಿಸ್ಟ್ ಡ್ರೀಮ್ ಅಲ್ಲಿ ಬರ್ತದೆ. ಲಿಸ್ಟ್ ಆಯ್ತು, ಲಿಸ್ಟ್ ಆದ ನಂತರ ನೆಕ್ಸ್ಟ್ ಇನ್ವೈಟ್, ನೀವು ಇನ್ವೈಟ್ ಮಾಡೋದು ಅದು ನೆಕ್ಸ್ಟ್ ಇರ್ತದೆ. ಸೊ ಹಾಗಾಗಿ ನಾವೀಗ ಸಿಸ್ಟಮ್ಗೆ ಬರ್ತಾ ಇದೀವಿ. ಸಿಸ್ಟಮ್ ಅನ್ನ ನಾವು 1 by 1 ನೋಡ್ತಾ ಹೋಗೋಣ. ಸಿಸ್ಟಮ್ ಅನ್ನ ಕರೆಕ್ಟ್ ಆಗಿ, ಉಳಿದದ್ದೆಲ್ಲ ನೀವು ಕಲ್ತ್ಕೋಬೇಕಾಗ್ತದೆ. ಫೈನಲಿ ಈ ಸಿಸ್ಟಮ್ಗೆ ನೀವು ಪ್ಲಗ್ ಆಗ್ಬಿಡ್ಬೇಕು. ಪ್ರತಿಯೊಬ್ಬರು ಈ ಸಿಸ್ಟಮ್ ಅನ್ನ ಬರ್ಕೊಳ್ಳಿ. ಪ್ರತಿಯೊಬ್ಬರು ಯಾರಿಗೆಲ್ಲ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ಬೇಕಂದ್ರೆ DXN ಸಿಸ್ಟಮ್ ಅನ್ನ ನೀವು ಬರ್ಕೋಬೇಕಾಗ್ತದೆ. ಬರೆದು ಪಿಕ್ಚರೈಸ್ ಮಾಡ್ಬೇಕು. ನಾನು ಇವತ್ತೆಲ್ಲ ಅದನ್ನೇ ತೋರಿಸ್ತಾ ಇರೋದು, ಪಿಕ್ಚರೈಸ್ ಮಾಡ್ಬೇಕಾಗ್ತದೆ. ಅದನ್ನ ಫಸ್ಟ್ ತಾವು ಮಾಡ್ಬೇಕು, ಇದು ನಾವು ಮಾಡ್ಬೇಕು. ಅದನ್ನ ನಂತರ ನಾವು ಬೇರೆಯವ್ರಿಗೆ ಹೇಳ್ಬೇಕು. ನಾವೇ ಮಾಡದೆ ಬೇರೆಯವ್ರಿಗೆ ಹೇಳಿದೆ ಅಂತ ಹೇಳಿದ್ರೆ ಈ ತರ ಆಗ್ತದೆ. ಇಲ್ಲಿ ನೋಡಿ, ಇದು ಕೈ ತೋರಿಸ್ತಾ ಇದೆ ನೀವು ಮಾಡಿ ಅಂತ. ಆದ್ರೆ 3 ಕೇಳ್ತಾ ಉಂಟು, ನೀನ್ ಮಾಡಿದ್ಯಾ ಅಂತ. ಅದಕ್ಕೆ ನೀವ್ ಮಾಡ್ಲಿಲ್ಲ ಅಂತಕ್ಕೆ ಇಲ್ಲಿ ಮೇಲ್ಗಡೆ ನೋಡಿ, ಇದು ಸಾಕ್ಷಿ. ಸುಮ್ಮನೆ ಅವರಿಗೆ ರೈಲ್ ಬಿಡ್ತಾ ಇದೆಯಲ್ಲ, ನೀನೇ ಮಾಡ್ಲಿಲ್ಲ, ಸುಮ್ಮನೆ ಅವ್ರಿಗೆ ಹೇಳ್ತಾ ಇದೆಯಲ್ಲ. ನಿನ್ಗೆ ಒಂದ್ 20,000 ಬರೋದಿಲ್ಲ, 20,000 ಬರ್ತದಂತ ಹೇಳ್ತಾ ಇದೀಯಲ್ಲ ನೀನು. ಆ ನೀನ್ ಪ್ರಾಡಕ್ಟ್ ಅನ್ನ ನೀನ್ ತಿಂದಿಲ್ಲ, ಸುಮ್ನೆ ಅವ್ರಿಗೆ ಹೇಳ್ತೀವಿ. ಆವಾಗ ಏನಾಗ್ತಂದ್ರೆ ಇದು ವರ್ಕ್ ಆಗುದಿಲ್ಲ. ಯಾಕೆಂದ್ರೆ ನೀವು ಮಾಡೋದು ಒಂದು, ಹೇಳೋದು ಇನ್ನೊಂದು. ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ನೀವ್ ಯಾರಿಗೆ ಮೋಸ ಮಾಡ್ಬೋದು, ದೇವರಿಗೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಮೋಸ ಮಾಡ್ತೀರಿ, ಎಲ್ರಿಗೂ ನಾವು ಮೋಸ ಮಾಡ್ಬೋದು. ಆದ್ರೆ ಮೇಲ್ಗಡೆ ಒಬ್ಬ ನೋಡ್ತಾ ಇರ್ತಾನೆ, ಅವನು ಕರೆಕ್ಟ್ ಆಗಿ ಹೇಳ್ತಾನೆ ನೋಡಿ, ನಿಮ್ಗೆ ಜಡ್ಜ್ಮೆಂಟ್ ಮಾಡ್ತಾನೆ. ನೀವು ಬೇಕಾದ್ರೆ ನೋಡಿ, ಯಾವ್ದಾದ್ರು ವಸ್ತುವನ್ನ, ಬೇರೆಯವ್ರ ವಸ್ತುವನ್ನ ನೀವು ತೆಗಿಬೇಕಾದ್ರೆ, ಇದು ತಪ್ಪು, ಇದು ನಮ್ದಲ್ಲ, ಅದು ಅವರದ್ದು ನಾವು ತಗೋಬಾರ್ದು ಅಂತ ಹೇಳ್ತಾ ಇರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಮಾಡೇ ಮಾಡ್ತೀವಿ. ದಟ್ ಈಸ್ ದ ರಾಂಗ್. ಅದಕ್ಕೋಸ್ಕರ ಸಕ್ಸಸ್ ಇಸ್ ವೆರಿ ವೆರಿ ಸಿಂಪಲ್. ಇದು ಸಕ್ಸಸ್ ಇಸ್ ವೆರಿ ಸಿಂಪಲ್. ಫಸ್ಟ್ ನಾವು ಚೇಂಜ್ ಆಗ್ಲಿಲ್ಲ ಅಂದ್ರೆ ಜನರನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ಮೇಲ್ಗಡೆ ಇದನ್ನೆಲ್ಲ ಅವ್ನು ನೋಡ್ತಾ ಇರ್ತಾನೆ. ಸೊ ಹಾಗಾಗಿ DXN ಸಿಸ್ಟಮ್ ಇಸ್ ವೆರಿ ಪವರ್ಫುಲ್. ಇದನ್ನ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಇದನ್ನ ಚೆನ್ನಾಗಿ ನೀವು ಮಾಡ್ಬೋದು ನೋಡಿ. ಯಾರು ಮೆಸೇಜ್ ಏನಂತ ಕೇಳಿಸ್ತಾ ಇಲ್ವಾ, ಅಥವಾ ಲಾಕ್ ಮಾಡ್ಬೇಕಾ? ಮಾರ್ನಿಂಗ್ ಅಂಡ್ ಫೈನ್ ಸರ್, ಓಕೆ. ಸೆಕೆಂಡ್ ಚೇಂಜ್ ಆಗ್ತಾ ಇಲ್ಲ, ಓಕೆ. ಚೇಂಜ್ ಆಗ್ತಾ ಇಲ್ವಾ? ಸರಿ, ಚೇಂಜ್ ಆಗ್ತದೆ ಅದು. ಓಕೆ, ಚೇಂಜ್ ಆಗ್ತಿಲ್ಲ ಅದಕ್ಕೆ.
ಮೆಸೇಜ್ ಹಾಕಿದ್ರು ಸರ್. ಓಕೆ ಓಕೆ, ಸ್ಕ್ರೀನ್ ಚೇಂಜ್ ಆಗ್ತಾ ಇಲ್ವಾ? ಸರಿ ಸರಿ, ಚೇಂಜ್ ಆಗ್ತದೆ. ಈಗ ಫಸ್ಟ್ ಬೇಸಿಕ್ ತಗೊಂಡು ಚೇಂಜ್ ಮಾಡಿ ಏನ್ ಪ್ರಯೋಜನ? ಫಸ್ಟ್ ನಾವು ಬೇಸಿಕ್ ಅನ್ನ ಗಟ್ಟಿ ಮಾಡ್ಬೇಕೀಗ. ಬೇಸಿಕ್ ಗಟ್ಟಿ ಮಾಡಿದ್ರೆ ಎಲ್ಲ ಒನ್ ಬೈ ಒನ್ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಅದರಿಂದ ಸಕ್ಸಸ್ ಸಿಸ್ಟಮ್ ಅಲ್ಲಿ ನಿಮ್ಗೆ DX ನಲ್ಲಿ ನೀವು ಯಾಕೆ ಬಂದಿದ್ದೀರಿ ಫಸ್ಟ್ ಇಂಪಾರ್ಟೆಂಟ್. ಹೇಗೆ ಸುಲಭ, ಯಾಕೆ ಗೊತ್ತಿಲ್ಲ ತುಂಬಾ ಜನರಿಗೆ. ಈ ವೈ ಹ್ಯಾವ್ ಟು ಡೂ DX ಅಂಡ್ ಬಿಸ್ನೆಸ್. ಆರೋಗ್ಯ ಬೇಕಾ? ಇದನ್ನ ಯೂಸ್ ಮಾಡಿ. ಏನು ಸಂಪತ್ತನ್ನು ತಗೋಬೇಕಾ? ಇದನ್ನ ಯೂಸ್ ಮಾಡಿ. ಪೀಸ್ ಆಫ್ ಮೈಂಡ್ ಬೇಕಾ? DX ನಲ್ಲಿ ಇದೆ. ಸೊ ಆದ್ರಿಂದ ಈ 3 ಇಂಪಾರ್ಟೆಂಟ್ ಇದರಲ್ಲಿ ಯಾವ್ದನ್ನ ನೀವು ಫಸ್ಟ್ ಸೆಲೆಕ್ಟ್ ಮಾಡ್ತೀರಿ ಅದು ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒನ್ ಬೈ ಒನ್. ಸೊ ಇದಕ್ಕೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಶ್ರೀಮಂತ ವ್ಯಕ್ತಿ ಆಗೋದು ಹೇಗೆ ಅಂತ. ನೀವು ಮೀಟಿಂಗ್ ಕೊಡೋದಿಲ್ಲ, ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ನಾನು ಹೇಳಿದಾಗ ಲಿಸ್ಟ್ ಮಾಡೋದಿಲ್ಲ, ಜನರಿಗೆ ಇನ್ವೈಟ್ ಮಾಡೋದಿಲ್ಲ. ನೀವು ಯಾವಾಗ್ಲೂ ಇನ್ನು 100 ವರ್ಷ ಹೋದ್ರು ನೀವು ಅಲ್ಲೇ ಇರ್ತೀರಿ ನೋಡಿ. ನಾನು ಹೇಳ್ತಾನೆ ಇರ್ತೀರಿ, ನೀವು ಅಲ್ಲೇ ಇರ್ತೀರಿ. ಯಾಕೆಂದ್ರೆ ನೀವು ಮಾಡೋದಿಲ್ಲ. ಮಾಡ್ಬೇಕಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಮಾಡಿದವರೆಲ್ಲರೂ ಆಗ್ತಾ ಇದ್ದಾರೆ. ಮಾಡದೇ ಇದ್ರೆ ಹೇಗ್ ಮಾಡ್ಲಿಕ್ಕೆ? ಶ್ರೀಮಂತರಾಗ್ಬೇಕಾದ್ರೆ ಶ್ರೀಮಂತರಾಗೆ ನೀವು ಥಿಂಕ್ ಮಾಡ್ಬೇಕು. ಶ್ರೀಮಂತರಾಗಿ ಅಟ್ಲೀಸ್ಟ್ ಇರ್ಬೇಕು. ಈಗ ಬೆಳಿಗ್ಗೆ ಬಂದಾಗ ಈಗ ಯಾರೋ ಹೊಸಬರು ಬರ್ತಾರೆ, ನಾವ್ ಹೇಗೆ ಇರ್ಲಿ ಬೆಳಿಗ್ಗೆ ಎದ್ದಾಗ ಮಾರೆ ಇವ್ರು ನೋಡಿ ಒಂದು ಡ್ರೆಸ್ ಹಾಕಿ ಕುತ್ಕೊಂಡಿದ್ದಾರೆ, ಏನೋ ಹೇಳ್ತಾರೆ, ಅಟ್ಲೀಸ್ಟ್ ಬರೀದಿದ್ರು ಕೇಳ್ತಾರ ಅವ್ರು. ಹೌದಾ? ಸ್ವಲ್ಪ ಯೋಚನೆ ಮಾಡಿ ನೀವು. ನಾವು ಫಸ್ಟ್ ಚೇಂಜ್ ಆಗದೆ ಜನರನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ ನಾವು. ಅಲ್ಲೇ ನಮ್ಗೆ ಪ್ರಾಬ್ಲಮ್ ಆಗಿರೋದು. ಸೊ ಈಗ ನಾನ್ ನಿಮ್ಗೆ ಶ್ರೀಮಂತರು ಮತ್ತೆ ಬಡವರು ಇದ್ರ ಬಗ್ಗೆ ವ್ಯತ್ಯಾಸಗಳನ್ನ ಹೇಳ್ತೀನಿ. ಶ್ರೀಮಂತರು ಏನ್ ಥಿಂಕ್ ಮಾಡ್ತಾರೆ? ಹಣದ ಬಗ್ಗೆ ಥಿಂಕ್ ಮಾಡ್ತಾನೆ. ಶ್ರೀಮಂತರು ಒಂದು ಮನೆ ಕಟ್ಟೋದ್ ಬಗ್ಗೆ ಥಿಂಕ್ ಮಾಡ್ತಾನೆ. ಶ್ರೀಮಂತರು ಏನ್ ಮಾಡ್ತಾರೆ? ಒಂದು ಗಾಡಿ ತಗೊಳ್ಳೋದ್ರ ಬಗ್ಗೆ ಥಿಂಕ್ ಮಾಡ್ತಾನೆ. ಶ್ರೀಮಂತರು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೇಗೆ ಜಾಸ್ತಿ ಮಾಡೋದು ನೋಡ್ತಾನೆ. ಶ್ರೀಮಂತರು ಇವತ್ತಿದ ಹಣ ಇದೆ, ನಾಳೆ ಇದನ್ನ ಹೇಗೆ ಜಾಸ್ತಿ ಮಾಡೋದು ನೋಡ್ತಾ ಇರ್ತಾನೆ. ಬಡವ ಏನ್ ಮಾಡ್ತಾನೆ? ಒಂದು ಗುಡಿಸಲ್ ಕುತ್ಕೊಂಡು ಯಾವಾಗಲೂ ನೋಡಿ, ನನಗೆ ಅದಿಲ್ಲ ಇದಿಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವನು ಕರೆಕ್ಟ್ ಇಲ್ಲ, ಅವನು ಜಾಯಿನ್ ಆಗ್ಲಿಲ್ಲ, ಅವನು PB ಮಾಡ್ಲಿಲ್ಲ. ಅಲ್ಲಿ ನೋಡಿ ಅಲ್ಲಿ ಕಣ್ಣಲ್ಲಿ ಅದು ಬೇಡ ಅಂದ್ರೂ ಇರ್ತಾ ಇದೆ. ಯಾವಾಗ್ಲೂ ಇವನು 100% ಬಡವನಾಗಿರ್ತಾನೆ ನೋಡಿ. ಅಷ್ಟೇ. ಇದು ನೀವು ಯಾವಾಗ ಎಲ್ಲಿವರೆಗೆ ನೀವು ಚೇಂಜ್ ಆಗೋದಿಲ್ವೋ ನಾವು ಅಲ್ಲೇ ಇರ್ತೀವಿ. ದಟ್ಸ್ ಕಾಲ್ಡ್ ಆಟಿಟ್ಯೂಡ್. ನಮ್ಮ ಆಟಿಟ್ಯೂಡ್ ಅನ್ನ ಬದಲಾಯಿಸ್ಬೇಕು. ನಂದೇನಾದ್ರೂ ಚೇಂಜ್ ಆಗಿ ಯಾರಾದ್ರೂ ಕೈ ಎತ್ತಿ ನೋಡಿ, ನಾವೇನಾದ್ರೂ ಚೇಂಜ್ ಆಗಿದೀವ? ನೀವು 5 ವರ್ಷದಿಂದ ನಾವು ನೋಡ್ತಾ ಇದೀವಿ, ಏನಾದ್ರೂ ಚೇಂಜ್ ಆಗಿದೀವ? ಇಲ್ಲೇ ಇದೀವಿ, ಹೀಗೆ ಇದೀವಿ. ಹೌದಾ? ಕರೆಕ್ಟ್ ಆಗಿದೀವ ಇಲ್ವಾ? ನೀವು ಅನ್ಲೆಸ್ ಅಂಟಿಲ್ ಸೊ ನೀವು ಫಸ್ಟ್ ಚೇಂಜ್ ಆದ್ರೆ ಜನರನ್ನ ಚೇಂಜ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಈ ಕಡೆ ಇಲ್ಲಿ ನಿಮ್ಗೆ ಇದೊಂದು ನ್ಯೂಸ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನೋಡಿ, ಈ ಕಡೆ ಎಂಪ್ಲಾಯಿ ಅಂತ ಕೊಟ್ಟಿದ್ದಾರೆ, ಕೆಳಗಡೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಟ್ಟಿದ್ದಾರೆ, ಮೇಲ್ಗಡೆ ಯು ಓನ್ ಎ ಸಿಸ್ಟಮ್ ದಟ್ ವರ್ಕ್ಸ್ ಫಾರ್ ಯು ಅಂತ ಕೊಟ್ಟಿದ್ದಾರೆ, ಲಾಸ್ಟ್ಗೆ ಇನ್ವೆಸ್ಟರ್ ಅಂತ ಕೊಟ್ಟಿದ್ದಾರೆ. ಇದನ್ನ ಯಾರಾದ್ರೂ ಹೇಳ್ಬೋದಾ? ನಿಮ್ಗೆ ಓಪನ್ ಮಾಡ್ತೀನಿ. ಎನಿಬಡಿ ಇದ್ರ ಬಗ್ಗೆ ತಿಳಿದವರು ಹೇಳಿದ್ರೆ ನೋಡೋಣ ಹೇಗೆ ಹೇಳ್ತಾರಂತ ನೋಡೋಣ. ಎನಿಬಡಿ ಇದನ್ನ ನೀವು ಕಲ್ತ್ ಬಿಟ್ರೆ, ಇದನ್ನ ತಿಳ್ಕೊಂಡ್ಬಿಟ್ರೆ ನೀವು 100ಕ್ಕೆ 100 ಸಕ್ಸಸ್ ಆಗ್ತೀರಿ. ಎಂಪ್ಲಾಯಿ ಅಂದ್ರೆ ಏನು? ಕೆಲಸಗಾರ ಸರ್. ಕೆಲ್ಸಗಾರ ಏನ್ ಮಾಡ್ತಾರೆ? ಎಂಪ್ಲಾಯ್ ಕನ್ನಡದಲ್ಲಿ ಕೆಲಸಗಾರ ಹೌದು, ಆದ್ರೆ ಅವರ ಇಂಟೆನ್ಷನ್ ಏನು? ಅವ್ರ ಏನ್ ಮಾಡ್ತಾರೆ? ಕೆಲಸ ಮಾಡೋದು ಮಾತ್ರ. ಹ್ಮ್ ಅಂದ್ರೆ ನಾವು ಬೇರೆಯವರ ಡ್ರೀಮ್ ಅನ್ನೇ ಫುಲ್ಫಿಲ್ ಮಾಡ್ತೇವೆ, ನಮ್ಮ ಡ್ರೀಮ್ ಫುಲ್ಫಿಲ್ ಆಗಲ್ಲ ಅದ್ರಲ್ಲಿ. ಯಾಕಂದ್ರೆ ನಾವೊಂದು 10-18 ವರ್ಷ ಕೆಲಸ ಮಾಡಿದಾಗ ಹತ್ರ ಅನುಭವ ಆಗಿದೆ ಸರ್. ಓಕೆ ಓಕೆ. ಎನಿಬಡಿ ಯಾರಾದ್ರೂ ಇದ್ರ ಬಗ್ಗೆ ಎಂಪ್ಲಾಯಿ ಬಗ್ಗೆ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡೋದು. ಮಾರ್ನಿಂಗ್ ಹೇಳಿ ಹೇಳಿ ಸರ್. ಅವ್ರು ಬರೀ ಅವ್ರ ಲಿಮಿಟ್ ಅಲ್ಲಿ ಮಾತ್ರ ಇರ್ತಾರೆ. ಅವ್ರ ಏನ್ ಸ್ಯಾಲರಿಗೆ 5000 ಅಂತಂದ್ರೆ ಆ 5000 ಮಾತ್ರ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಆ ಲಿಮಿಟ್ ಮಾತ್ರ ಅವ್ರು ಫಿಕ್ಸ್ ಆಗಿರ್ತಾರೆ. ಅದರಿಂದ ಮುಂದಕ್ಕೆ ಯೋಚನೆ ಮಾಡಲ್ಲ ಅವ್ರು. ಓಕೆ ಥ್ಯಾಂಕ್ ಯು ಸರ್. ಓಕೆ ಓಕೆ, ಜಯಪ್ರಕಾಶ್. ಓಕೆ, ಎನಿಬಡಿ? ಇನ್ನೊಂದು, ಯಾವಾಗ್ಲೂ ಎಂಪ್ಲಾಯಿ ಗಂಟೆ ನೋಡಿ ಕೆಲಸ ಮಾಡ್ತಾರಂತೆ, ಬಿಸ್ನೆಸ್ ಮ್ಯಾನ್ ಕೆಲಸ ಮಾಡಿ ಗಂಟೆ ನೋಡ್ತಾರಂತೆ. ಓಕೆ ಓಕೆ ಓಕೆ, ದಟ್ ಇಸ್ ಆಲ್ಸೋ ರೈಟ್. ಓಕೆ, ಚಂದ್ರಶೇಖರ್ ಹೇಳಿ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಂಪ್ಲಾಯ್ ಕ್ಯಾಟಗರಿ ಬಂದು ಬಾಸ್ ಕೆಳಗಡೆ ಕೆಲಸ ಮಾಡೋದು ಸರ್. ಓಕೆ. ಅಂದ್ರೆ ಅವ್ರಿಗೆ ಟೈಮ್ಸ್ ಇರ್ತದೆ, 9 to 5 ರೊಟೀನ್ ವರ್ಕ್ ಇರ್ತದೆ ಡೇ ಬೈ ಡೇ.
ಓಕೆ ಸರ್. Okay. ಅಂಟಿಲ್ ರಿಟೈರ್ಡ್ ತಕ್ಕ ಗೌರ್ಮೆಂಟ್ ಎಂಪ್ಲಾಯ್ ಆಗಲಿ ಪ್ರೈವೇಟ್ ಎಂಪ್ಲಾಯ್ ಆಗಲಿ ಸರ್, ಬೇರೊಬ್ಬರ ಕೈಯಲ್ಲಿ ದುಡಿಯೋದೆ ಎಂಪ್ಲಾಯ್ ಕೆಟಗರಿ. ಓಕೆ, ವೆರಿ ಗುಡ್. ಒಳ್ಳೆ ಆನ್ಸರ್ ಅನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಸೊ ಓಕೆ, ಎಂಪ್ಲಾಯ್ ಅಂತ ಹೇಳಿದ್ರೆ ಅವನಿಗೆ ಒಂದು ಟೈಮ್ ಫಿಕ್ಸ್ ಇರ್ತದೆ. ಅವನಿಗೆ ಆ ಟೈಮಿಗೆ ಅವನಿಗೆ ಫಾರ್ ಎಕ್ಸಾಂಪಲ್ ಒಂದು 10,000 ಸಂಬಳ ಅಂತ ಇಟ್ಕೊಳ್ಳಿ. ಅವನು 10,000ಕ್ಕೋಸ್ಕರ 8 ಗಂಟೆ ದುಡಿತಾನೆ ನೋಡಿ. 10,000ಕ್ಕೋಸ್ಕರ ತಿಳ್ಕೊಳ್ಳಿ, 10,000ಕ್ಕೋಸ್ಕರ 8 ಗಂಟೆ ಕೆಲಸ ಮಾಡ್ತಾನೆ. ಅಟ್ಲೀಸ್ಟ್ ಓಕೆ, ಸಂಡೇ ಬಿಡಿ, ಒಂದು 25 ದಿನ ಕೆಲಸ ಮಾಡ್ತಾನೆ. 25 ಗುಣಿಸು 800, 8 ಗಂಟೆ ಎಷ್ಟಾಯ್ತು? 200 ಗಂಟೆ ವಾರಕ್ಕೆ, ಒಂದು ತಿಂಗಳಿಗೆ ಕೆಲಸ ಮಾಡ್ತಾನೆ. ರೈಟಾ? 25 8 200 ಗಂಟೆ ಕೆಲಸ ಮಾಡ್ತಾನೆ. ಅವನು 200 ಗಂಟೆ ಕೆಲಸ ಮಾಡಿದ್ರೆ ಅವನಿಗೆ 10,000 ರೂಪಾಯಿ ಸಿಗ್ತದೆ. ಅಂದ್ರೆ ಅವನು ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ. ಕರೆಕ್ಟಾ? ಇದು ಸರಿ ತಿಳ್ಕೊಳ್ಳಿ ನಾನು ಹೇಳೋದನ್ನ. ಹಣಕ್ಕೋಸ್ಕರ ಕೆಲಸ ಮಾಡ್ತಾರೆ. ಯಾವಾಗ ಹಣಕ್ಕೋಸ್ಕರ ಕೆಲಸ ಮಾಡ್ತಾರೋ ಅವರಿಗೆ ಹಣ ಆಗುದಿಲ್ಲ. ಸರಿ ತಿಳ್ಕೊಳ್ಳಿ. ಅವರು ಲೈಫ್ ಲಾಂಗ್ ಹೀಗೆ ಇರ್ತಾರೆ. ಲೈಫ್ ಲಾಂಗ್ ಈಗ ಬಡವ ಇದಾನಲ್ಲ, ಅದೇ ತರ ಇರ್ತಾರೆ ನೋಡಿ, ಚೇಂಜೇ ಆಗೋದಿಲ್ಲ ಅವರು. ಯಾಕಂದ್ರೆ ಅವರು ದೇ ಆರ್ ವರ್ಕಿಂಗ್ ಫಾರ್ ಮನಿ. ಓಕೆ, ಇದು 1ನೇ ಕ್ಯಾಟಗರಿ. 2ನೇ ಕ್ಯಾಟಗರಿ ಕೆಳಗಡೆ ನೋಡಿ, ಸೆಲ್ಫ್ ಎಂಪ್ಲಾಯ್ಡ್ ಅಂತ ಇದ್ದಾರೆ. ಏನಿದು ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ? ಸೆಲ್ಫ್ ಎಂಪ್ಲಾಯ್ಡ್ ವೆರಿ ಸಿಂಪಲ್. ನಾನು ಉದಾಹರಣೆ ಕೊಡ್ತೀನಿ. ಒಂದು ಬಾರ್ಬರ್ ಶಾಪ್ ಅಂತ ಇಟ್ಕೊಳ್ಳಿ, ಒಂದು ಬ್ಯೂಟಿ ಪಾರ್ಲರ್ ಅಂತ ಇಟ್ಕೊಳ್ಳಿ, ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಪೆಟ್ಟಿ ಶಾಪ್ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಡಾಕ್ಟರ್ ಅಂತಾನೆ ಇಟ್ಕೊಳ್ಳಿ, ಕ್ಲಿನಿಕ್ ಇರುವ ಡಾಕ್ಟರ್. ಇವ್ರು ಯಾರು? ಸೆಲ್ಫ್ ಎಂಪ್ಲಾಯ್ಡ್. ಎಂಪ್ಲಾಯಿಗೂ ಸೆಲ್ಫ್ ಎಂಪ್ಲಾಯ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಈ ಎಂಪ್ಲಾಯ್ ಇದನ್ನು 8 ಗಂಟೆ ಕೆಲಸ ಮಾಡ್ತಾನೆ. ಇದು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಇವ್ರದ್ದೇ ಅಲ್ವಾ, ಇವ್ರು 12 ಗಂಟೆ ಕೆಲಸ ಮಾಡ್ತಾರೆ. ಯಾರದು ಪುನಃ ಇದು ಗಲಾಟೆ ಶುರು ಮಾಡಿದ್ರಲ್ಲ? ಎಷ್ಟು ಗಂಟೆ ಕೆಲಸ ಮಾಡ್ತಾರೆ? 12 ಗಂಟೆ ಕೆಲಸ ಮಾಡ್ತಾರೆ. 12 ಗಂಟೆ ಕೆಲಸ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ಸ್ವಲ್ಪ ಅರ್ನಿಂಗ್ ಜಾಸ್ತಿ ಮಾಡ್ತಾರೆ. ಅದರಿಂದ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಮಾಡಿ ಕೆಲಸ ನೀವು ಬೇಕಾದ್ರೆ ನೋಡಿ, ನಿಮ್ ಸುತ್ತಮುತ್ತಲು ಇದ್ದವ್ರು ನೋಡಿ ಬೇಕಾರೆ, ಕೆಲಸ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎಕ್ಸರ್ಸೈಸ್ ಇಲ್ಲ, ಅದಿಲ್ಲ, ದುಡ್ಡಿನ ಹಿಂದೆ ಓಡ್ತಾರೆ. ಅವ್ರದ್ದೊಂದು ಹೊಟ್ಟೆ ಒಂದ್ ಸ್ವಲ್ಪ ದೊಡ್ಡದಾಗ್ತದೆ ಹೊರತು, ಅಂದ್ರೆ ಅವರ ದೇಹ ಕಾಯಿಲೆಗಳ ಗೂಡಾಗ್ತದೆ ಹೊರತು ಅವರು ಏನು ದೊಡ್ಡದಾಗಿ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ ಬೇಕಾದ್ರೆ, ಯು ಕೆನಾಟ್. ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಸ್ವಲ್ಪ ನಿಮ್ಗೆ ಒಂದು 8 ಅಂದ್ರೆ ಕೆಲವು ಅಂಗಡಿಯವ್ರು ನೋಡಿ ಬೆಳಿಗ್ಗೆ ಬೇಗ ಎದ್ದು ಬಿಡ್ತಾರೆ. ಬೇಗ ನನ್ಗೆ ಬೇರೆ ಕಸ್ಟಮರ್ ಎಲ್ಲ ಹೋಗ್ತಾರೆ ಅಂತೇಳಿ ಅವರು ಒಂದು 8 ಗಂಟೆಗೆ ಓಪನ್ ಮಾಡ್ತಾರೆ. ರಾತ್ರಿ 8 ಗಂಟೆವರೆಗೆ ಇರ್ತಾರೆ. ಎಷ್ಟಾಯ್ತು ದುಡ್ದಿದ್ದು? 12 ಗಂಟೆ ದುಡ್ದು. ಆದ್ರೆ ಅವ್ರ ಹತ್ರ ಕೂಡ ಅಗಾಧವಾದ ಏನು ಚೇಂಜಸ್ ಬರುವುದಿಲ್ಲ, ಅಗಾಧ ಚೇಂಜಸ್ ಕಾಣುವುದಿಲ್ಲ. ಯಾಕಂದ್ರೆ ಅವರು ಕೂಡ ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಅವ್ರ ಹತ್ರ ಹಣ ಆಗಿದೆಯಾ ನೋಡಿ? ಇಲ್ಲ. ಯಾವಾಗ ಹಣ ಆಗ್ತದೆ? ಹಣ ನಿಮ್ಗೆ ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಹಣ ನಿಮ್ಗೆ ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತು, ಆವಾಗ ಮಾತ್ರ ನಮ್ಮ ಹತ್ರ ಹಣ ಆಗ್ತದೆ. ಹಣ ವರ್ಕ್ ಮಾಡ್ಬೇಕು. ಎಲ್ಲಿ ಹಣ ವರ್ಕ್ ಮಾಡ್ತಾರೆ? ಹಣ ಎಲ್ಲಿ ಹೇಗೆ ವರ್ಕ್ ಮಾಡ್ತದೆ ಹಣ ನಮ್ಗೆ? ನೀವು ಬೇಕಾದ್ರೆ ನೋಡಿ, 1 ಲಕ್ಷ ಡೆಪಾಸಿಟ್ ಇಟ್ಬಿಡಿ, ನೀವು ರಾತ್ರಿ ಮಲ್ಕೊಳ್ಳಿ, ಸಂಡೇ ಮಲ್ಕೊಳ್ಳಿ, ಅದು ವರ್ಕ್ ಆಗ್ತದ ಇಲ್ವಾ? ವರ್ಕ್ ಆಗ್ತದೆ. ನಿಮ್ಗೋಸ್ಕರ ಅದು ದುಡಿಲಿಕ್ಕೆ ಶುರು ಮಾಡ್ತಾರೆ. ನೀವೊಂದು ಬಿಲ್ಡಿಂಗ್ ಕಟ್ತೀರಿ, ಅದಕ್ಕೆ ನಿಮ್ಗೆ ರೆಂಟ್ ಬರ್ತದೆ, ಅದು ನಿಮ್ಗೆ ಕೆಲಸ ಮಾಡ್ತಾ ಇರ್ತದೆ. ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹಾಕಿರ್ತೀರಿ, ಅದು ದುಡಿತದೆ ಮಾಡ್ತದೆ. ನೀವು ಬಿಸ್ನೆಸ್ ಮಾಡ್ತೀರಿ, ನೀವೊಂದು ಬಿಸ್ನೆಸ್ ಓನರ್. ನಮ್ಮ ಹತ್ರ ಕೆಲವು ಕಾಂಟ್ರಾಕ್ಟ್ನವ್ರು ಇರ್ತಾರೆ, ಅವ್ರು ಒಬ್ರೇ ಮಾಡೋದಿಲ್ಲ, ಅವ್ರ ಕೆಳಗಡೆ ಒಂದು 100 ಜನ ಇರ್ತಾರೆ ನೋಡಿ. 100 ಜನಕ್ಕೆ ಅವ್ರು 8 ಗಂಟೆ ಕೆಲಸ ಮಾಡ್ತಾರೆ. ಅವರೆಲ್ಲ 8 ಗಂಟೆನೇ ಕೆಲಸ ಮಾಡ್ತಾರೆ. ಇವರು 8 ಗಂಟೆ ಕೆಲಸ ಮಾಡ್ತಾರೆ, ಓನರ್ ಕೂಡ. ಆದ್ರೆ ಅವರ ಕೆಲಸ ಎಷ್ಟು ಗೊತ್ತುಂಟ ನಿಮ್ಗೆ? 100 ಗುಣಿಸು 8, 800 ಪ್ಲಸ್ ಇವ್ರದ್ದು 8 ಗಂಟೆ, 808 ಗಂಟೆ ಕೆಲಸ ಆಯ್ತು. ಏನಾಗಿದೆ ಇಲ್ಲಿ? ಹಣ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಯು ಓನ್ ಎ ಸಿಸ್ಟಮ್ ದಟ್ ವರ್ಕ್ಸ್ ಫಾರ್ ಯು. ಅವ್ರು ಬೇಕಾದ್ರೆ ನೋಡಿ, ಬೆಳಗಿಂದ ರಂಜೆವರೆಗೆ ಅವರು ಶ್ರೂಡ್ ಆಗಿರ್ತಾರೆ. ಅವರು ಈ ಕುತ್ತಿಗೆ ಇದೆಯಲ್ಲ, ಇಲ್ಲಿದ್ದು ಮೇಲಿದ್ ಕೆಲಸ ಮಾಡ್ತಾ ಇರ್ತಾರೆ, ಕೆಳಗಿದ ಕೆಲಸ ಯಾರು ಮಾಡ್ತಾರೆ? ಅವ್ರ ಜನ ಇದಾರೆ, 100 ಜನ, ಅವ್ರು ಮಾಡ್ತಾ ಇರ್ತಾರೆ. ಅವ್ರನ್ನ ಹೇಗೆ ದುಡಿಸ್ಕೊಳ್ಳೋದು ಅಂತ ಇವ್ರು ನೋಡ್ತಾ ಇರ್ತಾರೆ. ಅವರು ದಟ್ ಈಸ್ ಇಂಪಾರ್ಟೆಂಟ್.
ಅದು ಅವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರು ಸೋತೋಗ್ತಾರೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ದಟ್ ಯು ಓನ್ ಎ ಸಿಸ್ಟಮ್ ದಟ್ ವರ್ಕ್ಸ್ ಫಾರ್ ಯು. ಅವರೊಂದು ಸಿಸ್ಟಮ್ ಮಾಡಿ ಇಟ್ಬಿಡ್ತಾರೆ. ಅಲ್ಲೊಬ್ರು ಮ್ಯಾನೇಜರ್ ಇಟ್ಬಿಡ್ತಾರೆ. ಅವನಿಗೆ ಹೇಳ್ತಾರೆ ನಿನಗೆ ನೋಡಿ 25,000 ಸಂಬಳ ಇದೆ, ಆದ್ರೆ ಇವ್ರೆಲ್ಲರೂ 8 ಗಂಟೆ ಕರೆಕ್ಟ್ ಆಗಿ ಕೆಲಸ ಮಾಡ್ಲೇಬೇಕು, ಅದನ್ನ ನೀನ್ ನಿಗಾ ಇಡ್ಬೇಕು. ಅವರೆಲ್ಲ ಮಾಡ್ಲಿಲ್ಲ, ಅಷ್ಟು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿನಗೆ ಆ ಸಂಬಳ ಇಲ್ಲ, ನೀನು ಹೋಗ್ಬಹುದು ಅಂತ ಹೇಳ್ಬಿಟ್ಟು. ಹೈರ್ ಅಂಡ್ ಫೈರ್, ಇದಕ್ಕೆ ಹೇಳ್ತಾರೆ ಹೈರ್ ಅಂಡ್ ಫೈರ್. ಅವನಿಗೆ ದುಡ್ಡು ಕೊಡ್ತಾರೆ, ಬಟ್ ಅವನಿಗೆ ನಿದ್ರೆನೆ ಅಷ್ಟು ಕೆಲಸ ಮಾಡಿಸ್ಬಿಡ್ತಾರೆ ಅವನ ಹತ್ರ. ಅಂದ್ರೆ ಅಷ್ಟು 800, ಅಂದ್ರೆ ಆ 100 ಜನ ಇದಾರಲ್ಲ, 100 × 800 ಗಂಟೆ ವರ್ಕ್ ಆಗ್ಲೇಬೇಕು ಅವ್ರಿಗೆ, ಅಷ್ಟು ವರ್ಕ್ ಮಾಡಿಸ್ಬಿಡ್ತಾರೆ ಅವನ ಹತ್ರ. ಆವಾಗ ಏನಾಗ್ತದೆ, ಲಿವರೇಜ್ ಆಗ್ತದೆ. ಏನಾಯ್ತು ಈಗ, ಆ 8 ಗಂಟೆ ಕೆಲಸ ಮಾಡಿದಾರೆ, 100 ಜನ ಇದ್ದಾರೆ, ಅವರದ್ದು 2 ಗಂಟೆ ತಗೊಳ್ಳಿ, ಇವರಿಗೆ ಓನರಿಗೆ ಎಷ್ಟಾಯ್ತು, 100 × 2 ಗಂಟೆ ಅಂದ್ರೆ 200 ಗಂಟೆ ಆಯ್ತು. ಅವರೆಲ್ಲ 8 ಗಂಟೆ ಕೆಲಸ ಮಾಡಿದ್ದು, ಇವನು 200 ಗಂಟೆ ಕೆಲಸ ಮಾಡಿದಾಗ ಆಯ್ತು. ಮ್ಯಾನೇಜರ್ಗೆ ಒಂದು 25,000 ಕೊಟ್ಟಿರ್ಬೋದು, ಅವನಿಗೆ ಒಂದು 8 ಗಂಟೆ ಹೋಗ್ಲಿ, ಪುನಃ ನೀವು ಲೆಸ್ ಮಾಡಿ, ಎಷ್ಟಾಯ್ತು? ನಿಮ್ ಸುತ್ತಮುತ್ತಲಿದ್ದಾರ ಕಾಂಟ್ರಾಕ್ಟ್ ಇರ್ಬೋದು, ಅಥವಾ ಏನು ಇಂಟೀರಿಯರ್ ವರ್ಕ್ ಮಾಡೋರು ಇರ್ಬೋದು, ಅಥವಾ ಬೇರೆ ಏನು ಫ್ರಾಂಚೈಸಿ ಸಿಸ್ಟಮ್ ಇರ್ಬೋದು, ಬೇಕಾದಷ್ಟು ಕಾಣ್ತಾ ಇದೆ ನಿಮ್ಗೆ. ಮೊಬೈಲ್ ಸ್ಟೋರ್ಸ್, ಸಂಗೀತ ಮೊಬೈಲ್ ಸ್ಟೋರ್ ಎಷ್ಟು ಕಡೆ ಇದೆ. ಇದೆಲ್ಲ ಲಿವರೇಜ್ ಇದೆ ನೋಡಿ, ಒಳ್ಳೆ ದುಡ್ಡು ಮಾಡಿದೆ. ಈ ಮೆಕ್ಡೊನಾಲ್ಡ್ ಇರ್ಬೋದು, ಅಥವಾ ಕೆಂಟಕಿ KFC ಇರ್ಬೋದು, ಇವರೆಲ್ಲ ಆ ಕ್ಯಾಟಗರಿಯಲ್ಲಿ ಇದ್ದಾರೆ. ಇಲ್ಲಿ ಇವರಿಗೆ ಹಣ ಬೇಡ ಅಂದ್ರೂ ಹಣ ಬರ್ತಾ ಇರ್ತದೆ ನೋಡಿ. ಬೇಕಾದ್ರೆ ಅವರೆಲ್ಲ ಬಿಲ್ಡಿಂಗ್ ಕಟ್ಟಿರ್ತಾರೆ, ಆಸ್ತಿ ಮಾಡಿರ್ತಾರೆ, ಸಿ ಆರ್ ವೆಲ್ ಆಫ್. ಅವ್ರೇನ್ ಮಾಡ್ತಾರೆ, ಸೊ ಅಲ್ಲಿ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ, ಅವ್ರೇನ್ ಮಾಡ್ತಾರೆ, ಇನ್ವೆಸ್ಟಿಂಗ್ ಮಾಡ್ತಾರೆ. ಎಲ್ಲಿ ಹಣ ಬರ್ತದೋ ಅದನ್ನ ನೋಡ್ತಾರೆ. ನೀವು ಹಾಕ್ತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ, ಅವ್ನು ಹೇಳ್ತಾರೆ, ನಿನ್ನೆ ಒಬ್ರು ಬಂದ ಮ್ಯೂಚುವಲ್ ಫಂಡ್ 15% ಗ್ಯಾರಂಟಿ ಇದೆ ಸರ್ ನಿಮ್ಮ ಹಣಕ್ಕೆ. ಕೆಲವ್ರು ಹೇಳ್ತಾರೆ ಅಲ್ಲಿ ನಂಬಿಕೆ ಇಲ್ಲ, ಓಕೆ ಡೆಪಾಸಿಟ್ ಇಡ್ತಾರೆ, ಅಲ್ಲಿ ಒಂದು 8-9% ಅಂತೂ ಗ್ಯಾರಂಟಿ ಆಯ್ತಾ. ಇಲ್ಲ ಇನ್ನಾವುದು ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ, ಅಲ್ಲಿ ಅವರು ಅಲ್ಲಿ ಆಟ ಆಡ್ತಾರೆ, ಅಲ್ಲಿ ಬಿಸ್ನೆಸ್ ಮಾಡ್ತಾರೆ, ಅಲ್ಲಿ ಹಣ ಬರ್ತದೆ. ಇಲ್ಲ ಒಬ್ರು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ, ಅದು ಪ್ರತಿ ವರ್ಷ ಹೈಕ್ ಆಗ್ತಾ ಇರ್ತದೆ, ಅಲ್ಲಿ ದುಡ್ಡು ಬರ್ತಾ ಇದೆ. ಬೇರೆ 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 ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ಮನಿ ವರ್ಕ್ಸ್ ಫಾರ್ ಯು. ಮನಿ ನಮ್ಗೆ ಕೆಲಸ ಮಾಡ್ತಾ ಇರ್ಬೇಕು, ಆವಾಗ ಮಾತ್ರ ನೀವು ಶ್ರೀಮಂತರಾಗ್ಲಿಕ್ಕೆ ಆಗ್ತದೆ. ರೆಡಿ ಇದ್ದೀರಾ ನೋಡಿ, ಅದ್ರ ಸೀಕ್ರೆಟ್ ಎಲ್ಲ ಹೇಳ್ಕೊಡ್ತೀವಿ ನಾವು ಬೇಕಾದ್ರೆ, ಹೇಗೆ ನೀವು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು. ಸೊ ಈಗ ಇದನ್ನ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಗೆ ನಾವು ಹೋಗ್ತೀವಿ, ಆಯ್ತಲ್ಲ. ಈಗ ಇದಕ್ಕೆ ನೀವು ಏನ್ ರೆಡಿ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಈ ಬಿಸ್ನೆಸ್ ಅನ್ನ ನೀವು ಮಾಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ, ಇದೇನಿದು ಕಾಣ್ತಾ ಇದೆಯಲ್ಲ ಸ್ಲೈಡ್ ಅಲ್ಲಿ, ಗ್ರಹಗಳು ಸರ್, ಆ ಗ್ರಹಗಳು. ಓಕೆ, ಏನ್ ಸಿಸ್ಟಮ್ ಇದು? ಸುತ್ತಾ ಇರ್ತದೆ 24 ಗಂಟೆ. ಏನ್ ಸಿಸ್ಟಮ್, ಇದಕ್ಕೆ ಏನ್ ಸಿಸ್ಟಮ್ ಹೇಳ್ತಾರೆ? ಮಾತಾಡಿ ಸರ್. ಸೋಲಾರ್ ಸಿಸ್ಟಮ್ಸ್. ಓಕೆ, ವೆರಿ ಗುಡ್. ಸೋಲಾರ್ ಸಿಸ್ಟಮ್ ಹೇಳ್ತಾರೆ, ಹೌದಾ? ಈ ಸೋಲಾರ್ ಸಿಸ್ಟಮ್ ಅನ್ನ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ? ಹುಟ್ಟಿದಾಗಿಂದ ನೋಡ್ತಾ ಇದೀವಿ. ಓಕೆ, ವೆರಿ ಗುಡ್. ಹುಟ್ಟಿದಾಗಿಂದ ನೋಡ್ತಾ ಇದ್ದೀರಿ. ನಿಮ್ ತಂದೆಯವ್ರ ಹತ್ರ ಕೇಳಿ, ಅವ್ರು ಯಾವತ್ತಿಂದ ನೋಡ್ತಾ ಇದ್ದಾರೆ? ಅವರು ಹಾಗೇನೆ ಅಲ್ಲ? ಅವರು ಹಾಗೆ. ನಿಮ್ಮ ಅಜ್ಜ ಇದ್ರೆ ಅವ್ರ ಹತ್ರ ಕೇಳಿ ನೋಡಿ, ಅವರು ಹಾಗೇನೆ. ಈಗ ನೀವು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ಸಿಸ್ಟಮ್ ಅಲ್ಲಿ ಏನೇನು ಚೇಂಜ್ ಇಲ್ಲ, ಮಾಡಿದ್ದನ್ನೇ ಅದು. ದಿನ ಬೆಳಿಗ್ಗೆ ಆದ್ರೆ ಸೂರ್ಯ ಉದಯ ಆಗ್ತಾನೆ, ಕರೆಕ್ಟ್ ಆಗಿ ಹುಣ್ಣಿಮೆ ಬರ್ತದೆ, ಅಮಾವಾಸ್ಯೆ ಬರ್ತದೆ, 7 ದಿವಸ ಕರೆಕ್ಟ್ ಇದೆ, 24 ಗಂಟೆ ಇದೆ, ಸೂರ್ಯ ಪೂರ್ವದಲ್ಲೇ ಹುಡ್ತಾನೆ. ಏನಾದ್ರೂ ಚೇಂಜ್ ಆಗ್ತದ? ಏನೇನು ಚೇಂಜ್ ಆಗೋದಿಲ್ಲ. ಸಕ್ಸಸ್ ಪಕ್ಕಾ ಇದೆ. ಒಂದು ನೋಡಿ ತಿರುಗ್ತಾನೆ ಇರ್ತದೆ, ಅಮಾವಾಸ್ಯೆ ಬರ್ತದೆ, ಹುಣ್ಣಿಮೆ ಬರ್ತದೆ, ಕೆಲವು ಟೈಮ್ ನಿಮ್ಗೆ ಗ್ರಹಣಗಳಾಗ್ತದೆ. ಅಂದ್ರೆ ಆ ಸಿಸ್ಟಮ್ ಕರೆಕ್ಟ್ ಇದೆ ನೋಡಿ, ಏನೇನು ಪಕ್ಕಾ ಸಿಸ್ಟಮ್ ಇದೆ, ಏನೇನು ಚೇಂಜ್ ಆಗುದಿಲ್ಲ. ನಾವೇನ್ ಮಾಡ್ತೀವಿ, ನಾವು ಲೀಡರ್ಶಿಪ್ ಫೌಂಡೇಶನ್ ಸಿಸ್ಟಮ್ ಹೇಳ್ತೀವಿ, ಜನ ಅವರವ್ರದೇ ಸಿಸ್ಟಮ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ನೀವು ಪಕ್ಕಾ ಇರ್ಬೇಕು ನೋಡಿ, ಇದನ್ನ ಸರಿ ಅರ್ಥ ಮಾಡಿ. ಅಜ್ಜ ಮಾಡಿದ್ರು ಅವ್ರಿಗೆ ಒಳ್ಳೇದಾಗಿದೆ, ತಂದೆ ಮಾಡಿದ್ರು ಅವ್ರಿಗಿದೆ, ನೀವು ಅದನ್ನ ನೋಡ್ತಾ ಇದ್ದೀರಿ, ಬೆಳಗಾಗ್ತದೆ, ಅದೇ ಅಲ್ಲ. ವರ್ಷಿಪ್ ಸಿಸ್ಟಮ್ ವಿಲ್ ಟೇಕ್ ಕೇರ್ ಫಾರ್ ಯು. ನೀವು ಸಿಸ್ಟಮ್ಗೆ ಪ್ಲಗ್ ಆಗ್ಬಿಟ್ರೆ, ಸಿಸ್ಟಮ್ಗೆ ನೀವು ಪೂಜೆ ಮಾಡ್ತಾ ಇದ್ರೆ ನೀವು ಶ್ರೀಮಂತರಾಗ್ತೀರಿ.
ಇದು ಯಾವುದೇ ಇರ್ಲಿ, ಮೈಕ್ರೋಸಾಫ್ಟ್ ಇರ್ಲಿ, ಇನ್ಫೋಸಿಸ್ ಇರ್ಲಿ, ಅಥವಾ ನಿಮ್ಮ ಪಕ್ಕದ ಮನೆ ಒಬ್ಬ ಕಾಂಟ್ರಾಕ್ಟರ್ ಇರ್ಲಿ, ಅಥವಾ ಒಂದು ಮೆಕ್ಡಾನಲ್ ಇರ್ಲಿ, ಅವರೆಲ್ಲ ಫಿಕ್ಸ್ ಸಿಸ್ಟಮ್ ಅಲ್ಲಿ ಇದಾರೆ ನೋಡಿ. ಫಿಕ್ಸ್ ಸಿಸ್ಟಮ್ಗೆ ನೀವು ಒಂದೇ ಸಲ ಒಂದು ಡಿಸೈಡ್ ಮಾಡ್ಬೇಕು, ನಾನು ಇದನ್ನ 100% ಮಾಡ್ತೀನಿ ಅಂತ ಅಷ್ಟೇ, ಮತ್ತೇನಿಲ್ಲ ಇದ್ರಲ್ಲಿ. ನೀವು 100% ಅದನ್ನ ಮಾಡ್ತೀನಿ ಅಂತ ಒಂದ್ಸಲ ಒಪ್ಕೊಂಡ್ಬಿಟ್ರೆ ನೀವು ಸ್ವಲ್ಪ ಡಿಲೇ ಆಗ್ಬೋದು, ಯಾಕಂದ್ರೆ ಜನ ಸಿಸ್ಟಮ್ಗೆ ಇಮಿಡಿಯೇಟ್ ಬರೋದಿಲ್ಲ, ಬರೋರ್ನ ನಾವು ಹುಡುಕ್ಬೇಕಷ್ಟೇ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ನಾನು ಹೇಳ್ತಾ ಇರೋದು, ದುಡ್ಡು ಮಾಡ್ಬೇಕು, ಶ್ರೀಮಂತರಾಗ್ಬೇಕು, ಶ್ರೀಮಂತರು ಇದನ್ನ ಮಾಡ್ತಾರೆ ನೋಡಿ. ನೀವು ಯಾವುದೇ ಇರ್ಬೋದು, ಎನಿಥಿಂಗ್, ಶ್ರೀಮಂತರು ಇದನ್ನೇ ಮಾಡ್ತಾ ಇರ್ತಾರೆ, ಅವರು ಸಕ್ಸಸ್ಫುಲ್ ಆಗ್ತಾರೆ. ಸೊ ತಾವು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನೀವು ಇದನ್ನ ಈ ಸಿಸ್ಟಮ್ ಅಂತ ಹೇಳೋದಲ್ಲ, ನಾವು ಒಂದು ಸಿಸ್ಟಮ್ ಅನ್ನು ಹೇಳಿದೀವಿ, ಲೀಡರ್ಶಿಪ್ ಫೌಂಡೇಶನ್ ಸಿಸ್ಟಮ್, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಅದಕ್ಕೆ ನೀವು 100% ಬದ್ಧರಿದ್ದೀರಿ, 100% ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಆರೋಗ್ಯ, ಭಾಗ್ಯ, ನೆಮ್ಮದಿ 100% ಸಿಗ್ತದ ನೋಡಿ. 100% ಡೌಟೇ ಇಲ್ಲ, 100% ಡೌಟ್ ಇಲ್ಲ. ಈಗ ನೋಡಿ, ಇಲ್ಲಿಂದ ಏನೇನೋ ರೆಡಿ ಮಾಡ್ತಾರೆ ಗವರ್ಮೆಂಟ್ನವ್ರು, ಚಂದ್ರನಲ್ಲಿ ಕಳಿಸ್ತಾರೆ. ಆದ್ರೆ ಚಂದ್ರ ಇಲ್ಲಿ ಬರುವುದಿಲ್ಲ, ಇವರೇ ಕಳಿಸ್ಬೇಕು, ಯಾಕಂದ್ರೆ ಚಂದ್ರ ಫಿಕ್ಸ್ ಇದ್ದಾನೆ, ಭೂಮಿ ಫಿಕ್ಸ್ ಇದೆ, ಗ್ರಹಗಳೆಲ್ಲ ಫಿಕ್ಸ್ ಇದೆ, ಸೂರ್ಯ ಫಿಕ್ಸ್ ಇದ್ದಾನೆ. ದಟ್ ಈಸ್ ಕಾಲ್ಡ್ ಸಿಸ್ಟಮ್. ಸಿಸ್ಟಮ್ ಏನು ಚೇಂಜ್ ಆಗೋದಿಲ್ಲ. ಸಿಸ್ಟಮ್ ಚೇಂಜ್ ಆದ್ರೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ. ಒಂದ್ಸಲ ಎಲ್ಲೋ ನೋಡಿ ಭೂಮಿ ಚೂರ್ ಆಚೆ ಈಚೆ ಆದ್ರೆ ಭೂಕಂಪ ಆಗೋಗ್ತದಲ್ಲ. ಸಿಸ್ಟಮ್ ಕರೆಕ್ಟ್ ಇರ್ಬೇಕು ನೋಡಿ, ಚೂರ್ ಚೇಂಜ್ ಆದ್ರೂ ಪ್ರಾಬ್ಲಮ್ ಆಗ್ತದೆ. ಸೊ ಇದು ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವ್ ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಎಸ್ಪೆಷಲಿ ನೆಟ್ವರ್ಕ್ ಆರ್ DXN ಸಿಸ್ಟಮ್, ವೆರಿ ವೆರಿ ಪವರ್ಫುಲ್ ಸಿಸ್ಟಮ್. ಇದಕ್ಕೆ ನೀವು 100% ಬದ್ಧರಾದ್ರೆ ನಾವು ಸಕ್ಸಸ್ 100%. ಓಕೆ, ಈಗ ನಾನು ಹೇಳಿದ್ದೇನೆ, ಫಸ್ಟ್ 6 ಸ್ಟೆಪ್ ಅನ್ನ ನೀವು ಫಸ್ಟ್ ಕಲ್ತ್ಕೋಬೇಕು ನೋಡಿ. ಇದನ್ನ ನೀವು ಬರ್ಕೋಬೇಕು, ಇದನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ನಾವು ಸಕ್ಸಸ್ ಆಗ್ಲಿಕ್ಕೆ ಈ ಸ್ಟೆಪ್ಪೇ ಕಾರಣ ಅಂತ ನಾವು ಒಪ್ಕೋಬೇಕು. ಈ ಸಕ್ಸಸ್ ಆಗ್ಲಿಕ್ಕೆ ಈ ಸ್ಟೆಪ್ಪೇ ಕಾರಣ ಅಂತ. ನೀವು ಪ್ರಾಡಕ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಅಥವಾ ನೀವು ಏನ್ ಹೇಳ್ಬೇಕು, ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಫೈನಲಿ ನಾವು ಸಕ್ಸಸ್ ಆಗಿದ್ದು ಈ ಸಿಸ್ಟಮ್ ಇಂದ. ಈ ಸಿಸ್ಟಮ್ ಅನ್ನ ನಾವು ಅನುಸರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾವು ಸಕ್ಸಸ್ ಆದ್ವಿ. ಅದೆಲ್ಲ ನೆಕ್ಸ್ಟ್, ಪ್ರಾಡಕ್ಟ್, ಮಾರ್ಕೆಟಿಂಗು, ಕಂಪನಿ, ಡಾಕ್ಟರ್ ಲಿಮ್ಮು, ಅದೆಲ್ಲ ನೆಕ್ಸ್ಟ್. ಸಿಸ್ಟಮ್ ಇಸ್ ಫಸ್ಟ್. ನೀವೆಲ್ಲ ಕಡೆ ನಾನು ಇದನ್ನ ನಮ್ಗೆ ಸಿಸ್ಟಮ್ ಹೇಳ್ಕೊಟ್ಟಿದ್ದಾರೆ ನಮ್ಮ ಅಪ್ಲೈನ್, ಅದಕ್ಕೆ ನಾವು ಇದನ್ನ ಫಾಲೋ ಮಾಡ್ತಾ ಇದ್ದೇವೆ. ನಮ್ಮ ಅಪ್ಲೈನ್ ಸಕ್ಸಸ್ ಆಗಿದ್ದಾರೆ, ನಾವು ಸಕ್ಸಸ್ ಆಗ್ತೀವಿ. ಇದನ್ನ ನೀವು ಎಡಿಫಿಕೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಜನ ಇದನ್ನ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಸಕ್ಸಸ್ಫುಲ್ ಆಗ್ತಾರೆ. ಎಷ್ಟು ಇನ್ಸ್ಟಿಟ್ಯೂಷನ್ ನೋಡ್ತಾರೆ, ಈಗ ಹೊಸ ಹೊಸ ಇನ್ಸ್ಟಿಟ್ಯೂಷನ್ ಕಾಲೇಜ್ ಎಲ್ಲ ಓಪನ್ ಆಗ್ತದೆ ನೋಡಿ. ಅವ್ರು ಏನ್ ಮಾಡ್ತಾರೆ, ಒಂದು ಸಿಸ್ಟಮ್ ಅನ್ನ ಇಟ್ಕೊಂಡ್ಬಿಡ್ತಾರೆ. ಸೊ ಅದನ್ನ ಎಡಿಫೈ ಮಾಡ್ತಾ ಹೋಗ್ತಾರೆ. ಎಡಿಫೈ ಜನ, ಮಕ್ಕಳು ಅದಕ್ಕೆ ಹೋಗಿ ಸ್ಕೂಲ್ಗೆ, ಮಕ್ಕಳಿಗೆ ಕಾಲೇಜಿಗೆ ಸೇರಿಸ್ತಾ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅವರ ಸಿಸ್ಟಮ್ ಇಸ್ ವೆರಿ ವೆರಿ ಪವರ್ಫುಲ್ ಸಿಸ್ಟಮ್. ಅದನ್ನ ಅವ್ರು ಫಾಲೋ ಮಾಡ್ತಾರೆ. ಸೊ ಅದನ್ನ ಹೌ ಟು ಅಚೀವ್ ಸಕ್ಸಸ್ ಥ್ರೂ ಲೀಡರ್ಶಿಪ್ ಫೌಂಡೇಶನ್ ಪವರ್ಫುಲ್ ಸಿಸ್ಟಮ್ ಅಂತ ಹಾಕಿದೆ. ನಾವು ಇದನ್ನ ಈ ಸಿಸ್ಟಮ್ ಫಾಲೋ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು? ನಾವು ಸುಮಾರು 30 ವರ್ಷದಿಂದ ಇದ್ದೀವಿ. ಸೊ ಅದರಿಂದ ಇದನ್ನ ನಾವು ಫಾಲೋ ಮಾಡ್ಬೇಕು. DXN ಜಾಯಿನ್ ಆಗೋ ಹಿಂದೆನೆ ನಾವು ಈ ಸಿಸ್ಟಮ್ ಅನ್ನ ಕಲ್ತು ಬಿಟ್ಟಿದೀವಿ. ಅದನ್ನೇ ನಾವು ಮಾಡ್ತಾ ಇದೀವಿ ನೋಡಿ. ಯಾಕೆ ಬೆಳಿಗ್ಗೆ ಬಂದು ಮೀಟಿಂಗ್ ಕೊಡ್ತೀವಿ, ಅಲ್ಲಿದೆ ನೋಡಿ, ಶೋ ದ ಪ್ಲಾನ್ ಅಂತ ಇದೆ, ಹೌದಾ? ಅಟ್ಲೀಸ್ಟ್ ನಾವು ದಿನಕ್ಕೆ ಒಂದು ಪ್ಲಾನ್ ಆದ್ರೂ ಕೊಡ್ತಾ ಇದೀವಿ. ಶೋ ದ ಪ್ಲಾನ್, ಇದರ್ ಪ್ರಾಡಕ್ಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎನಿಥಿಂಗ್, ಶೋ ದ ಪ್ಲಾನ್. ಅಂದ್ರೆ ಅಮಿತಾಬ್ ಬಚ್ಚನ್ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ, ಆ ನವರತ್ನ ತೇಲು ಹಾಕಿದ್ರೆ ನಿಮ್ಗೆ ಕೂಲ್ ಆಗ್ತದೆ ಅಂತ ಹೇಳ್ತಾನೆ. ಆದ್ರೆ ಅವನು ಹಾಕ್ತಾನೋ ಇಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿ ನಾವೇನ್ ಗೊತ್ತುಂಟ, 100% ನಾವು ಇದನ್ನ ಫಾಲೋ ಮಾಡ್ತೀವಿ ನೋಡಿ. ಇಲ್ಲಿ ನಮ್ಮ ಸಿಸ್ಟಮ್ ಪ್ರಕಾರ DXN ಟೀ ಕುಡಿಬೇಕು, ಹೌದಾ? ಕುಡಿತಾ ಇದೀವಿ. 2 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್, ನಮ್ಮ ಮೈಂಡ್ ಅಂಡ್ ಬಾಡಿ. ಇದು 2 ಕಾಂಬಿನೇಷನ್ ಆದ್ರೆ ಮಾತ್ರ ಸಕ್ಸಸ್ 100% ಬರ್ತದೆ ನೋಡಿ. ಓನ್ಲಿ ಮೈಂಡ್, ನಾವ್ ಹೇಳ್ತೀವಿ ನಾಳೆ ಮಾಡ್ತೀವಿ, ಇದ್ರಲ್ಲಿ ನಾವು ಸಕ್ಸಸ್ ಆಗ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅಂದ್ರೆ ಕೆಲಸ ಮಾಡೋದಿಲ್ಲ, ಬಾಡಿ ವರ್ಕ್ ಆಗೋದಿಲ್ಲ, ಅಂದ್ರೆ ಆಕ್ಷನ್ ಪ್ಲಾನ್ ಆಗ್ತಾ ಇಲ್ಲ. ಮೈಂಡ್ ಅಲ್ಲಿ ಇದೆ, ನಾವು ಮಾಡ್ತೀವಿ. ತುಂಬಾ ಜನ ಹೇಳ್ತಾರೆ, ನಾವು ಮಾಡ್ತೀವಿ ಸರ್, ಗ್ಯಾರಂಟಿ ಮಾಡ್ತೀವಿ, ಮಾಡೋ ಇದರಲ್ಲಿ ಇದೀವಿ. ಆದ್ರೆ ಆಕ್ಷನ್ ಆಗ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಆಕ್ಷನ್ ಅಲ್ಲಿ ಬರ್ಬೇಕು ನಾವು, ಬಾಡಿ ಮತ್ತೆ ಮೈಂಡ್. ನಮ್ಮ ಬಾಕ್ಸರ್ ಇದ್ರು, ಮೊಹಮ್ಮದ್ ಅಲಿ ಕಾಣ್ತದ ಅವ್ರ ಹೆಸರು, ಬಾಕ್ಸರ್. ಅವರು
ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಐ ಆಮ್ ದ ಚಾಂಪಿಯನ್ ಅಂತ ಹೇಳ್ತಾ ಇದ್ದಾರಂತೆ. ಐ ಆಮ್ ದ ಚಾಂಪಿಯನ್. ಅವಾಗ ಸುಮ್ಮನೆ ಇಲ್ಲ, ಆ ರಿಂಗ್ ಅಲ್ಲಿ ಅದಕ್ಕೆ ಹೊಡಿತಾ ಇದ್ರಂತೆ, ಐ ಆಮ್ ದ ಚಾಂಪಿಯನ್, ಐ ಆಮ್ ದ ಚಾಂಪಿಯನ್, ಐ ಆಮ್ ದ ಚಾಂಪಿಯನ್, ಐ ಆಮ್ ದ ಚಾಂಪಿಯನ್ ಅಂತ. ಅವಾಗ ಈ ಕೈಯಲ್ಲಿ ಅಲ್ಲಿ ಉಂಟಲ್ಲ ಹೊಡೆದು ಹೊಡೆದು ರಕ್ತ ಬರ್ತಾ ಇತ್ತಂತ, ರಕ್ತ ಎಲ್ಲ ಕೆಳಗೆ ಇಳಿತಂತ. ಆದ್ರೆ ಅವರು ಐ ಆಮ್ ದ ಚಾಂಪಿಯನ್, ಆಕ್ಷನ್ 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 ಆಕ್ಷನ್, ಐ ಆಮ್ ದ ಚಾಂಪಿಯನ್. ಅವರು ವರ್ಲ್ಡ್ ಚಾಂಪಿಯನ್ ಆದ್ರು, ಮೈಂಡ್ ಅಂಡ್ ಬಾಡಿ. ನಾವು ಮೈಂಡ್ ಅಲ್ಲಿ ಎಲ್ಲ ಹೇಳ್ತೀವಿ, ಮೀಟಿಂಗ್ ಇವತ್ತು ಗ್ಯಾರಂಟಿ 10 ಜನ 15 ಜನ, ಎಷ್ಟು ಜನ ಬಂದಿದ್ದೀರಿ? ದಟ್ ಈಸ್ ಇಂಪಾರ್ಟೆಂಟ್ ಅಲ್ಲ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಅಲ್ಲಿ ಪ್ರಾಬ್ಲಮ್. ನಾವ್ ಏನ್ ಹೇಳ್ತೀವೋ ಅದನ್ನ ನಾವು ಮಾಡ್ಬೇಕು. ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಒಬ್ಬರನ್ನಾರು ಮೀಟಿಂಗ್ ಕರ್ಕೊಂಡು ಬನ್ನಿ. ದ ಸ್ಟೆಪ್ ಈಸ್ ವೆರಿ ವೆರಿ ಪವರ್ಫುಲ್ ಸ್ಟೆಪ್. ಫಸ್ಟ್ ಸ್ಟೆಪ್, ಇದರಲ್ಲಿ 6 ಸ್ಟೆಪ್ ಅನ್ನ ನೀವು ಬರೀರಿ. ನೀವು, ನಾನು ಸೀರಿಯಸ್ ಇದ್ದವರಿಗೆ ಇದು ಸ್ಕ್ರೀನ್ ಶಾಟ್ ತೆಗೆದು ಇಡಬೇಡಿ, ನೀವು ಬರೀರಿ, ಬರಿಬೇಕು. ಈ 6 ಸ್ಟೆಪ್ ಅನ್ನ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ 6 ಬುಕ್ಗಳನ್ನ ಓದ್ಬೇಕಂತ ಟೀಚರ್ ಹೇಳ್ತಾರೆ. ನೀವು ಈಗ ಜಾಯಿನ್ ಆಗಿದ್ರಿ, ಹಿಸ್ಟ್ರಿ ನೀವು ತಗೊಂಡಿದ್ರಿ, ಹಿಸ್ಟ್ರಿ ತಗೊಂಡ್ರೆ, ಈಗ ಆರ್ಟ್ಸ್ ತಗೊಂಡಿದ್ದೀರಿ ಅಂತ ಹೇಳಿದ್ರೆ HEPS, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಶಿಯಾಲಜಿ ಪ್ಲಸ್ ಕನ್ನಡ, ಇಂಗ್ಲಿಷ್. ಈ 6 ಸಬ್ಜೆಕ್ಟ್ ಮಿನಿಮಮ್ 35 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಅಷ್ಟೇ. ಆದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಅವರು ಜಾಸ್ತಿ ಅದನ್ನ ಓದಿಸಿ ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ 60% ರ್ಯಾಂಕ್ ಎಲ್ಲ ಹೋಗ್ತದೆ, 80, 90, 100 ವರೆಗೂ ತೆಗಿತಾರೆ ಅಲ್ವಾ. ಸೊ ಅದು ತೆಗೆದ್ರೆ ಪಾಸ್, ಅದನ್ನ ತೆಗೆದ್ರೆ ನೀವು ಏನಾದ್ರೂ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಈ 6 ಸಬ್ಜೆಕ್ಟ್ ಅನ್ನ ಯಾರು ಜಾಸ್ತಿ ಕರಗತ ಮಾಡ್ಕೊಳ್ತಾರೋ ಅವರು ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಆಗ್ತಾರೆ ನೋಡಿ. ಅಷ್ಟೇ ಇರೋದು. ಮತ್ತೆ ಅದಕ್ಕಿಂತ ಏನು ಇದರಲ್ಲಿ ಜಾಸ್ತಿ ಏನು ರಾಕೆಟ್ ಸೈನ್ಸ್ ಏನಿಲ್ಲ. ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ, ಅದನ್ನ ನಾವು ಮಾಡ್ಬೇಕಾಗ್ತದೆ. ಸೊ ಈಗ ಫಸ್ಟ್ ನೀವು ಡ್ರೀಮ್, ಯಾರಿಗೆಲ್ಲ ಈ ಬಿಸ್ನೆಸ್ಗೆ ನೀವು ಯಾಕೆ ಬಂದಿದ್ದೀರಿ ಬರೀರಿ, ಯಾಕೆ ಬಂದಿದ್ದೀರಿ ಅಂತ 1 by 1. ಈ ಬಿಸ್ನೆಸ್ಗೆ ಯಾಕೆ ಜಾಯಿನ್ ಆಗಿದ್ದೀರಿ? ನೀವು ಬರೀ ಆರೋಗ್ಯಕ್ಕೋಸ್ಕರ ಜಾಯಿನ್ ಆಗಿದ್ರೆ ಆರೋಗ್ಯ, ಇಲ್ಲ ನನಗೆ ಆ ಕಾಯಿಲೆ ಇತ್ತು ಅದಕ್ಕೋಸ್ಕರ ಜಾಯಿನ್, ಬರೀರಿ, ಏನೇನು ತೊಂದರೆ ಇಲ್ಲ. ಇಲ್ಲ ಇದಕ್ಕೆ ನಾನು ಬಂದಿರೋದು ಒಂದು ಎಕ್ಸ್ಟ್ರಾ ಇನ್ಕಮ್ ಮಾಡ್ಲಿಕ್ಕೆ, 10,000 ಎಕ್ಸ್ಟ್ರಾ ಇನ್ಕಮ್ ಮಾಡ್ಲಿಕ್ಕೆ, ಬರೀರಿ. ಇಲ್ಲ ಈ ಬಿಸ್ನೆಸ್ಗೆ ಬಂದಿರೋದು ನಾನು ಒಂದು ಸೈಟ್ ತಗೋಬೇಕಂತ ಇದ್ದೀನಿ, ಬರೀರಿ. ಇಲ್ಲ ನಾನೊಂದು ಮನೆ ಕಟ್ಟಬೇಕಂತಿದ್ದೀನಿ, 2 ಬೆಡ್ರೂಮ್ ಒಂದು ಮನೆ ಕಟ್ಟಬೇಕು, ಬರೀರಿ. ಇದನ್ನ ನೀವು ಬರಿಬೇಕಾಗ್ತದೆ. ಯಾಕೆಂದ್ರೆ ನೀವು ಮಾಡ್ಬೇಕಲ್ಲ. ಯಾಕೋಸ್ಕರ ಬಂದಿದ್ದೀರಿ? ಯಾಕೋಸ್ಕರ ಮದುವೆಗೆ ಹೋಗ್ತೀರಿ? ಅಥವಾ ಯಾಕೋಸ್ಕರ ಮೀಟಿಂಗ್ ಬಂದಿದ್ದೀರಿ? ಅಥವಾ ಯಾಕೋಸ್ಕರ ನೀವು ಮ್ಯಾಂಗ್ಳೂರಿಗೆ ಹೋಗ್ತೀರಿ? ಅದಕ್ಕೊಂದು ರೀಸನ್ ಇದೆಯಲ್ಲ. ಅದೇ ತರ ಇದಕ್ಕೆ ನೀವು ಅದನ್ನ ಬರಿಬೇಕಾಗ್ತದೆ. ನನಗೆ 2 ಮಕ್ಕಳಿದೆ, ಒಂದು ಡಾಕ್ಟರ್, ಒಂದು ಇಂಜಿನಿಯರ್ ಮಾಡ್ತೀನಿ, ಬರೀರಿ ನೀವು. ಏನಂತೆ, ಇಲ್ಲ ನಾನು ಮದುವೆ ಆಗಿದ್ದೀನಿ ಬಂದಿದ್ದೀನಿ, ಅವ್ರದ್ದು ಒಂದು ಕೆಲವು ಕನಸುಗಳಿದೆ, ಅವರಿಗೆ ದಿನ ಇಷ್ಟು ಡ್ರೆಸ್ ಬೇಕು ಹೇಳ್ತಾರೆ, ಅಥವಾ ಅವರಿಗೆ ಬಂಗಾರ ಬೇಕು, ಬರೀರಿ ಅಲ್ಲ. ಅದನ್ನ ನೀವು ರಿಯಲ್ ಇದ್ರೆ ಅದನ್ನ ನೀವು ಪಿಕ್ಚರೈಸ್ ಮಾಡೋದು ಒಳ್ಳೇದು. ಪಿಕ್ಚರ್ ಸಿಕ್ಕಿದ್ರೆ, ಮನೆದೊಂದು ಪಿಕ್ಚರ್ ಇದ್ರೆ, ಅಥವಾ ಬಂಗಾರದ ಪಿಕ್ಚರ್ ಇದ್ರೆ, ಕಾರ್ದು ಪಿಕ್ಚರ್ ಇದ್ರೆ, ಅದನ್ನೆಲ್ಲ ಅಂಟಿಸುದು ಆ ಡ್ರೀಮ್ ಬುಕ್ ಅಲ್ಲಿ ಅಂಟಿಸ್ಬೇಕು. ಅಂಟಿಸಿದ ನಂತರ ಸೆಟ್ ದ ಗೋಲ್. ಯಾವಾಗ ಇದನ್ನ ಯಾವಾಗ ಮಾಡ್ತೀವಿ? ಗೋಲ್ ಯಾವಾಗ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿರುವುದಿಲ್ಲ ಯಾವಾಗ ಮಾಡ್ಬೇಕ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ DXN ಅಲ್ಲಿ ನಿಮ್ಗೆ ಗೋಲ್ ಅಂತ ಇದೆ. ಏನ್ ಗೋಲು? ಯಾವಾಗ ಸ್ಟಾರ್ ಆಗ್ಬೇಕು ನಿಮ್ಗೆ ಗೊತ್ತಾಗ್ತದೆ. ಸ್ಟಾರ್ ಆದಾಗ ಒಂದು 5,000 ಬರ್ತದೆ, ಗೊತ್ತಾಯ್ತು ನಿಮ್ಗೆ. ಓ, ಸ್ಟಾರ್ ಆಗ್ಬೇಕು ನಾನು. ಯಾವಾಗ ಆಗ್ಬೇಕು ಅದನ್ನ ನೀವು ಯೋಚನೆ ಮಾಡ್ಬೇಕು ಈಗ. ಯಾಕೆಂದ್ರೆ ನಿಮ್ ಗೋಲ್ ಬೇರೆ ಬೇರೆ ಇರ್ತದೆ. ಕೆಲವರು ಬೇಗ ಈ ತಿಂಗಳಲ್ಲೇ ಆಗ್ತಾರೆ, ಆಗ್ಬೋದು, ಅಥವಾ 3 ತಿಂಗಳಲ್ಲೇ ಆಗ್ಬೋದು, ಅಥವಾ 6 ತಿಂಗಳ ಆಗ್ಬೋದು. ಅದಕ್ಕೆ ನೀವು ಸೆಟ್ ದ ಗೋಲ್. ಗೋಲ್ ಅನ್ನ, ನಿಮ್ಮ ಡ್ರೀಮಿಗೆ ಗೋಲ್ ಸೆಟ್ ಮಾಡ್ಬೇಕು. ಒಂದೇ ಸಲ ಆಕಾಶಕ್ಕೆ ಮೆಟ್ಲು ಇಡಬೇಡಿ ನೀವು. ಅದಕ್ಕೋಸ್ಕರ ಗೋಲಿಗೂ ಡ್ರೀಮಿಗೂ ಡಿಫ್ರೆನ್ಸ್. ಡ್ರೀಮ್ ಇದೆ ನಿಮ್ದು ದೊಡ್ಡದು, ಮನೆ ಕಟ್ಬೇಕು, 2 ಬೆಡ್ರೂಮ್ ಮನೆ, ನಾಳೆ ಕಟ್ಲಿಕ್ಕೆ ಆಗ್ತದ? ಅದಕ್ಕೆ ಏನ್ ಮಾಡ್ಬೇಕು, ನೀವು ಗೋಲ್ ಅನ್ನ ಸೆಟ್ ಮಾಡಿದ್ರೆ ಆಯ್ತು ಅಷ್ಟೇ. ನೀವು ಕಟ್ತೀರಿ ಗ್ಯಾರಂಟಿ ಮನೆ, ಅಥವಾ ನಿಮ್ಮ ಮಕ್ಳಿಗೆ ಒಳ್ಳೆ ಎಜುಕೇಶನ್. ಈಗ ಏನ್ ಮಾಡ್ಬೇಕು, ಗೋಲ್ ಸೆಟ್ ಮಾಡ್ಬೇಕು. ಈ ತಿಂಗಳಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಅಷ್ಟೇ. ನೀವು ಮುಂದಿದೆಲ್ಲ ಯೋಚನೆ ಮಾಡ್ಬೇಕು. ಈ ತಿಂಗಳಲ್ಲಿ ನಾನು ಏನ್ ಮಾಡ್ಬೇಕು, ಈ ವಾರದಲ್ಲಿ ಏನ್ ಮಾಡ್ಬೇಕು, ಇವತ್ತೇನ್ ಮಾಡ್ಬೇಕು. ದಟ್ ಈಸ್ ಕಾಲ್ಡ್ ಗೋಲ್. ಗೋಲಿಗೂ ಡ್ರೀಮಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಜನ ಗೋಲು ಡ್ರೀಮ್ ಒಂದೇ ಅಂತ ತಿಳ್ಕೊಂಡಿದ್ದಾರೆ. ದಟ್ ಈಸ್ ಡಿಫರೆಂಟ್. ನಿಮ್ಗೆ ಆಲ್ರೆಡಿ DXN ಅಲ್ಲಿ ನಿಮ್ಗೆ ಗೋಲ್ ಇಸ್ ಈಸಿ. ಯಾವಾಗ ನೀವು
ಸ್ಟಾರ್ ಆಗ್ಬೇಕು, ಯಾವಾಗ ರೂಬಿ ಆಗ್ಬೇಕು, ಯಾವಾಗ ಡೈಮಂಡ್ ಆಗ್ಬೇಕು, ಯಾವಾಗ ಟ್ರಿಬಲ್ ಡೈಮಂಡ್ ಆಗ್ಬೇಕು ಅಂತ ಬರೀರಿ. ಡೇಟ್ ಹಾಕ್ಬಿಡಿ. ಡೇಟ್ ಹಾಕಿ ಅದನ್ನ ಬರೆದು ಬಿಡಿ. ನೋಡಿ, ನೆಕ್ಸ್ಟ್ ಇಸ್ ಸಿ, ನಿಮ್ದು 2 ಸೆಟ್ ಆಗೋಯ್ತು. ಮಕ್ಕಳಿಗೆ ಒಳ್ಳೆ ಡಾಕ್ಟರ್, ಇಂಜಿನಿಯರ್ ಮಾಡ್ಬೇಕು. ಈಗ ಏನ್ ಮಾಡ್ಬೇಕು, ಇದನ್ನ ಗೋಲ್ ಮಾಡಿ ಟ್ರಿಬಲ್ ಡೈಮಂಡ್ ಆಗ್ಬೇಕಷ್ಟೇ ಅಲ್ಲ, ಆಗೋಣ. 1 by 1 ಟೈಮ್ ಇದೆ. ಸೊ ಅದಕ್ಕೆ ನೀವು ಸೆಟ್ ಮಾಡಿದ್ರೆ ನೀವು ಈಗ ಏನ್ ಮಾಡ್ಬೇಕು, ಇದಕ್ಕೆ ಏನ್ ನೆಕ್ಸ್ಟ್ ಬಂಡವಾಳ ಏನು? ಬಂಡವಾಳ ಜನರು. ಇದಕ್ಕೆ ಬಂಡವಾಳ ಜನರು. ನಾವ್ ಎಷ್ಟಿದೀವಿ? ಬರೇ ಭಾರತ ದೇಶದಲ್ಲೇ ನಾವು ಸುಮಾರು 150 ಕೋಟಿ ಜನ ಇದೀವಿ. ಬೇರೆ ದೇಶ ಬಿಡಿ, ಬರೇ ಭಾರತದಲ್ಲಿ 150 ಕೋಟಿ ಇದೆ. ನಮ್ಗೆ ಯಾರು ಬೇಕು? 6 ಜನ ಬೇಕು. 6 ಜನರನ್ನ ನಾವು ಹುಡುಕ್ಬೇಕಷ್ಟೇ ಅಲ್ವಾ? ಹುಡ್ಕೋಣ ಅಂತೆ. ಮೈಂಡ್ ಸೆಟ್ ಮಾಡಿ ಫಸ್ಟ್ ಇದು, ಮತ್ತೆ ವರ್ಕ್. ಈಗ ನೀವು ಇವತ್ತು ಶನಿವಾರ, ಇವತ್ತು ರಜೆ ಇದೆ, ನಾಳೆ ಸಂಡೇ ಇದೆ. ನೀವೇನ್ ಮಾಡ್ಬೇಕು ಈಗ? ಇಮಿಡಿಯೇಟ್ ಯಾವ ಬೀಚಿಗೆ ಹೋಗೋದಂತ ಡಿಸೈಡ್ ಮಾಡ್ತೀರಾ ಇಲ್ವಾ ಇಲ್ಲಿ ಫಸ್ಟ್? ಅಥವಾ ಯಾವ ಹೋಟೆಲಿಗೆ ಹೋಗೋಣ ಇವತ್ತು ಸಂಜೆ ಡಿಸೈಡ್ ಮಾಡ್ತೀರಾ ಇಲ್ವಾ? ಡಿಸೈಡ್ ಮಾಡಿದ ನಂತರ ತಾನೇ ನೀವು ಹೋಗೋದು. ಫಸ್ಟ್ ಡಿಸೈಡ್ ಇಸ್ ಇಂಪಾರ್ಟೆಂಟ್. ಹಾಗೇನೆ ಈಗ ನಾವು ಫಸ್ಟ್ ಡಿಸೈಡ್ ಮಾಡಿ ಆಗಿದೆ. ಈಗ ಯಾವಾಗ ಸ್ಟಾರು, ರೂಬಿ, ಡೈಮಂಡ್. ಈಗ ಅದಕ್ಕೆ ಆಕ್ಷನ್ ಏನ್ ಮಾಡ್ಬೇಕು? ಜನ ಬೇಕು. ನಾವೇನ್ ಮಾಡ್ಬೇಕು? ಲಿಸ್ಟ್ ಅನ್ನ ರೆಡಿ ಮಾಡ್ಬೇಕು. ಇಲ್ಲಿ ನಾವು ಸೋತೋಗಿದೀವಿ ನೋಡಿಬೇಕಾದ್ರೆ. ಕೆಲವರು 10 ಜನ ಮಾಡಿದ್ದಾರೆ, ಕೆಲವರು 20 ಜನ ಮಾಡಿದ್ದಾರೆ. ಆದ್ರೆ ಸಿಸ್ಟಮ್ ಏನ್ ಹೇಳ್ತದೆ? ಕೆಲವರಿಗೆ ಸಿಗ್ಬೋದು ಬೇಗ, ಕೆಲವರಿಗೆ ಸಿಗದೆ ಇರ್ಬೋದು. ಬಟ್ ನೀವು ಮೈಂಡ್ ಸೆಟ್ ಮಾಡ್ಬೇಕು. 1,000 ಜನರಿಗೆ ನಾನು ತಿಳಿಸ್ತೀನಂತ ಅಷ್ಟೇ. 1,000 ಜನರಿಗೆ ನಾ ಇದನ್ನ ಪ್ಲಾನ್ ಕೊಡ್ತೀನಿ, 1,000 ಜನರಿಗೆ ನಾನು ತಿಳಿಸ್ತೀನಿ ಅಂತ ಫಸ್ಟೇ ಸೆಟ್ ಮಾಡಿ. ನಾನು ಹೇಳಿದ್ರು 150 ಕೋಟಿ ಜನ ಇದ್ದಾರೆ. ಓ ಇಲ್ಲಪ್ಪ, ನನ್ಗೆ ಯಾರು ಪರಿಚಯನೇ ಇಲ್ಲ. ಯಾಕೆ ಪರಿಚಯ ಇಲ್ಲ? ಪರಿಚಯನ ನೀವು ಹೇಗೆ ಈಸಿಯಾಗಿ ಮಾಡ್ಬೋದು ಗೊತ್ತುಂಟ ನಿಮ್ಗೆ? ಅಷ್ಟು ಚೆನ್ನಾಗಿ ನೀವು ಪರಿಚಯ ಮಾಡ್ಕೋಬಹುದು. ಸೊ ಅದನ್ನ ನಾವು ಕಲ್ಸಿಕೊಡ್ತೀವಿ. ಅದನ್ನ ನಾವು ನಿಮ್ಗೆ ಸೀರಿಯಸ್ ಆಗಿ ಕಲ್ಸ್ಕೊಡ್ತೀವಿ. ಹೊಸಬರನ್ನ ಹೇಗೆ ಮಾತಾಡಿಸೋದು, ಹೊಸಬರಿಗೆ ಹೇಗೆ ಇನ್ವೈಟ್ ಮಾಡ್ಬೇಕು, ಹೊಸಬರಿಗೆ ಹೇಗೆ ನೀವು ವಿಸಿಟಿಂಗ್ ಕಾರ್ಡ್ ಅನ್ನ ಕೊಡ್ಬೇಕು, ಅವ್ರನ್ನ ಫ್ರೆಂಡ್ಶಿಪ್ ಹೇಗೆ ಮಾಡ್ಕೊಳ್ಬೇಕು ಅಂತ ನಾವ್ ಹೇಳ್ಕೊಡ್ತೀವಿ. ಸೊ ತುಂಬಾ ಜನರಿಗೆ ಇಲ್ಲಿ ಸೋತೋಗ್ತಾರೆ. ಬಟ್ ಇಲ್ಲಿ 100, 200, 500, 1000, ಮ್ಯಾಕ್ಸಿಮಮ್ 1000 ಜನ ಬೇಕು. ಈಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಯಾಕೆಂದ್ರೆ ಎಷ್ಟೋ ಜನ ಇನ್ನು 100ಕ್ಕೆ ರೀಚ್ ಆಗ್ಲಿಲ್ಲ, ಅದಕ್ಕೆ ಅವರು ಸ್ಟಾರ್ ಏಜೆಂಟ್ ಅಲ್ಲೇ ಇದ್ದೀರಿ. ಇನ್ನು ಕೆಲವರು ರೀಚ್ ಆಗಿರ್ಬೋದು, 200 ಡೈಮಂಡ್ ವರೆಗೆ ಹೋಗಿರ್ಬೋದು. ಇನ್ನು ಕೆಲವರು 500 ಮಾಡಿದ್ದಾರೆ, ಅವರು ಡಬಲ್ ಡೈಮಂಡ್ ವರೆಗೆ ಹೋಗಿರ್ಬೋದು. ಅದಕ್ಕಿಂತ ಮೇಲೆ ಹೋದವ್ರು ನನಗೆ ಕಾಣುದಿಲ್ಲ. ನಾನು ಕಮ್ಮಿ ಅಂದ್ರೆ 10,000 ಜನರಿಗೆ ಹೇಳಿದೀನಿ ನೋಡಿ. 10,000 ಜನರಿಗೆ ಜಾಸ್ತಿನೇ ಆಗಿರ್ಬೋದು. ಅಷ್ಟು ಜನರಿಗೆ ಇದನ್ನ ಈ ಲಾಸ್ಟ್ 25 ವರ್ಷದಲ್ಲಿ ಹೇಳಿದ್ವಿ. ಸೊ ಆದ್ರಿಂದ ನಾವು ಹೇಳಲಿಕ್ಕೆ ರೆಡಿ ಇರ್ಬೇಕು, ಲಿಸ್ಟ್ ಮಾಡ್ಲಿಕ್ಕೆ ರೆಡಿ. ಲಿಸ್ಟ್ ಖಾಲಿ ಆಯ್ತಾ, ಪ್ರಾಸ್ಪೆಕ್ಟಿಂಗ್ ಮಾಡೋದನ್ನ ಕಲ್ಸ್ಕೊಡ್ತೀವಿ. ಹೇಗೆ ಪ್ರಾಸ್ಪೆಕ್ಟಿಂಗ್ ಮಾಡೋದು, ಹೊಸೊಬ್ಬರನ್ನ ಹೇಗೆ ನಾವು ಮಾತಾಡ್ಸೋದು, ಯಾವ ರೀತಿ ಅವ್ರನ್ನ ಇನ್ವೈಟ್ ಮಾಡೋದು, ಯಾವ ರೀತಿ ಅವ್ರನ್ನ ಫ್ರೆಂಡ್ಶಿಪ್ ಮಾಡೋದು, ದಟ್ ಈಸ್ ಇಂಪಾರ್ಟೆಂಟ್. ಸೊ ಅದರಿಂದ ಫಸ್ಟ್ ಈಗ ನಿಮ್ಗೆ 2ನೇ ಸ್ಟೆಪ್ ಗೊತ್ತಾಯ್ತು. 1ನೇದಾಗಿ ಯಾಕೆ ಮಾಡ್ಬೇಕು ನಾವು ಇದನ್ನ ಬರೀರಿ. 2ನೇದಾಗಿ ಅದಕ್ಕೆ ಯಾವಾಗ ಮಾಡ್ಬೇಕು, ಗೋಲ್ ಸೆಟ್. 3ನೇದಾಗಿ ನೀವು ಇನ್ವೈಟ್. ಈಗ ನೆಕ್ಸ್ಟ್ ಇದ್ದ ಇನ್ವಿಟೇಷನ್, ಹೇಗೆ ಇನ್ವೈಟ್ ಮಾಡೋದು. ಇಲ್ಲಿ ಸ್ವಲ್ಪ ನೀವು ಕ್ಯೂರಿಯಾಸಿಟಿ, ನಿಮ್ಗೆ ಗೊತ್ತಿದೆ ಅಂತ ಎಲ್ಲವನ್ನು ಹೇಳಲಿಕ್ಕೆ ಹೋಗ್ಬಾರ್ದು. ನಿಮ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರ್ಬೇಕಿದೆ. ಕ್ಯೂರಿಯಾಸಿಟಿ ಅಪ್ರೋಚ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಅವ್ರು ಬರುವ ಹಾಗೆ ನೀವು ಅವ್ರನ್ನ ಯಾವ ರೀತಿ ಇನ್ವೈಟ್ ಮಾಡ್ಬೇಕು ಅಂತ. ನೀವು ಬರೀ ಝೂಮ್ ಮೀಟಿಂಗ್ ಇನ್ವೈಟ್ ಮಾಡ್ಬೋದು, ಗೊತ್ತುಂಟ ನಿಮ್ಗೆ ಝೂಮ್ ಮೀಟಿಂಗ್. ಸೊ ಈಗ ನಿಮ್ಗೆ ನೀವ್ ಹೇಳ್ಬೇಕು, ನೀವು ಅವರಿಗೆ ಹೇಳ್ಬೇಕು, ಯು ಆರ್ ಎಜುಕೇಟೆಡ್, ನಿಮ್ಗೆಲ್ಲಾ ನಾಲೆಡ್ಜ್ ಇದೆ, ನನಗೆ ಝೂಮ್ ಬಗ್ಗೆ ಏನು ಐಡಿಯಾ ಇಲ್ಲ, ನಾನು ಆಲ್ರೆಡಿ ಜಾಯಿನ್ ಆಗ್ತಾ ಇದ್ದೀನಿ, ನನ್ಗೆ ಸರಿ ಅರ್ಥ ಆಗ್ತಾ ಇಲ್ಲ. ನೀವ್ ಯಾಕೆ ಒಂದ್ಸಲ ಝೂಮಿಗೆ ಅಟೆಂಡ್ ಮಾಡಿ ನನಗೆ ಸ್ವಲ್ಪ ತಿಳಿಸಬಹುದು ಅಂತ ಕೇಳ್ಬೇಕು ಅವನಿಗೆ. ಜಸ್ಟ್ ನೋಡಿ, ಅವನ್ನ ನೀವು ಎಷ್ಟು 1 ಫೀಟ್ ಅಂತ 10 ಫೀಟ್ ಮೇಲೆ ಇಟ್ಬಿಟ್ರಿ ಅಂದ್ರೆ ನನಗೆ ಗೊತ್ತಿಲ್ಲ, ನೀನ್ ಬಂದು ಹೇಳ್ಕೊಡ್ ಮಾರ ನನಗೆ ಅದು ಏನಂತ. ಆವಾಗ ಅವನೇನ್ ಮಾಡ್ತಾನೆ, ಸರಿಯಾಗಿ ಕೇಳ್ತಾನೆ. ಅವನು ಹೇಗೋ ಕೇಳಿದಾನಲ್ಲ. ಈಗ ರಾಘವೇಂದ್ರ ಅಂತ ತಿಳ್ಕೊಳ್ಳಿ. ರಾಘವೇಂದ್ರ ಏನ್ ಮಾಡ್ತಾನೆ, ನನ್ಗೆ ಹೇಳ್ತಾನೆ, ಸರ್ ಒಂದು ಕೆಲಸ ಮಾಡ್ತೀರಾ? ಸೊ ಒಂದು ದೊಡ್ಡ ಬಿಸ್ನೆಸ್ಗೆ ನಾನು ಪ್ರತಿದಿನ ಬೆಳಿಗ್ಗೆ ಜಾಯಿನ್ ಆಗ್ತಾ ಇದ್ದೀನಿ. ಆ ಬಿಸ್ನೆಸ್ಗೆ ಜಾಯಿನ್ ಆಗ್ತಾ ಇದ್ದೀನಿ, ಆದ್ರೆ ನನಗದು ಅಂಡರ್ಸ್ಟ್ಯಾಂಡೇ ಆಗ್ತಾ ಇಲ್ಲ. ಸೊ ನೀವು ಈಗ ತಿಳಿದಿದ್ದೀರಿ, ನಿಮ್ಗೆಲ್ಲ ನಾಲೆಡ್ಜ್ ಇದೆ, ನೀವ್ ಯಾಕೆ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದು? ನೀವು 1 ದಿವಸ ಜಾಸ್ತಿ ಬೇರೆ 1 ದಿವಸ ಬನ್ನಿ. ನೀವು 1 ದಿವಸ ಬಂದು ಅದನ್ನ ನೋಡಿ, ಯಾವಾಗ ನಿಮ್ಗೆ ಪ್ಲಾನ್ ಇದೆಯೋ ಅಥವಾ ಪ್ರಾಡಕ್ಟ್ ಇದೆಯೋ ಆ ದಿನ ಕರೀರಿ ಅವ್ರಿಗೆ.
ಬಂದು ಅವರಿಗೆ ಲಿಂಕ್ ಕಳ್ಸ್ಕೊಡಿ, ನೀವು ಬಂದು ನನಗೆ ಒಂದ್ ಸ್ವಲ್ಪ ಅದನ್ನ ಹೆಲ್ಪ್ ಮಾಡಿ ಅಂತ ಹೇಳ್ಬೇಕು ಅಷ್ಟೇ. ನೀವು ಜಾಯಿನ್ ಆಗಿ ಅಂತ ಹೇಳಿದ್ರ ಇಲ್ಲ, ಅಥವಾ ನೀವು ಬಂದು ನನಗೆ ಓನ್ಲಿ ತಿಳಿಸಿ ಅಂತ ಅಷ್ಟೇ ಹೇಳಿ. ಓಕೆ, ಒಂದ್ ದಿವಸ ಅಲ್ಲ, ನೋಡೋಣ, ರಾಘವೇಂದ್ರ ನಮ್ಗೆ ಗುರ್ತದವರು, ಓಕೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅವ್ರು ಬರ್ತಾರೆ, ಅವ್ರು ನೋಡ್ತಾರೆ, ಅವಾಗ ಅವರಿಗೂ ಕೂಡ ಮೈಂಡ್ ಓಪನ್ ಆಗ್ತದೆ. ಯಾಕೆಂದ್ರೆ ರಾಘವೇಂದ್ರ ಕ್ವಶನ್ ಕೇಳ್ತಾನಲ್ಲ, ಕ್ಲೀನ್ ಆಗಿ 3/4 ಗಂಟೆ ಕೇಳ್ತಾನೆ. ಸೊ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇದುವರೆಗೂ ನಾವು 5 ವರ್ಷ ಆಯ್ತು, ಒಂದು 6 ಜನ ನಿಮ್ ಟೀಮ್ ನಲ್ಲಿ ಇಲ್ಲಿ ಇಲ್ಲ. ಅದಕ್ಕೋಸ್ಕರ ನಾನು ಹೇಳುದು, ನಿಮ್ ಟೀಮ್ ಇಂದ ಒಂದು 6 ಲೈನ್ ನಲ್ಲಿ 6 ಜನ ನಾವು ಕೂರ್ಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಾವು ನೋಡಿ ಹೊರಗಡೆ ಎಲ್ಲ ನೋಡ್ತಾ ಇದೀವಿ, ಎಲ್ಲ ಹೋಗಿರ್ತಾರೆ, ಏನೋ ಆಕ್ಸಿಡೆಂಟ್ ಆಗಿ ಅವ್ರನ್ನ ಹೊತ್ಕೊಂಡು ಹೋಗ್ಲಿಕ್ಕೆ 4 ಜನ ಬರ್ತಾರೆ, ನೋಡಿ ಬೇಕಾದ್ರೆ. ಆದ್ರೆ ನಾವಿಲ್ಲಿ ಜೀವ ಇದ್ದೀವಿ, ನಮ್ಗೆ 6 ಜನ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಾವೇ ಥಿಂಕ್ ಮಾಡ್ಬೇಕಲ್ಲ, ಯಾರ್ದು ಮಿಸ್ಟೇಕ್ ಇದೆ ಅಂತ. ಅಂದ್ರೆ ನಾವು ಸೀರಿಯಸ್ ಆಗಿ ವರ್ಕ್ ಮಾಡಲಿಲ್ಲ. ಈಗ ಅದೇ ನೋಡಿ, ಹೊರಗಡೆ ಅಂಗಡಿ ಇಟ್ಟವ್ರು ಬೆಳಿಗ್ಗೆ ಸೀರಿಯಸ್ ಆಗಿ ವರ್ಕ್ ಮಾಡಿ ಬೆಳಿಗ್ಗೆ 8 ಗಂಟೆಗೆ ಬಂದು ಓಪನ್ ಮಾಡ್ತಾ ಇಲ್ವಾ? ನೋಡಿ ಅಲ್ಲ, ಟೈಲರ್ ಶಾಪ್ ಓಪನ್ ಆಗ್ತದೆ, ಹಜಾಮ್ರ ಶಾಪ್ ಓಪನ್ ಆಗ್ತದೆ, ಹೋಟೆಲ್ ಬೆಳಿಗ್ಗೆ ಇನ್ನು 6 ಗಂಟೆಗೆ ಓಪನ್ ಆಗ್ತದೆ. ನಮ್ಗೆ ಎಷ್ಟು ಕಮಿಟ್ಮೆಂಟ್ ಇದೆ? ನಾವ್ ಎಷ್ಟು ಜನರನ್ನ ಕರ್ಕೊಂಡು ಬರ್ತಾ ಇದೀವಿ? ನಾವ್ ಎಷ್ಟು ಜನರಿಗೆ ಪ್ಲಾನ್ ತೋರಿಸ್ತಾ ಇದೀವಿ? ನಾವು ಇಲ್ಲಿ ಸೋತ್ ಹೋಗಿದ್ದೀವಿ. ಆದ್ರಿಂದ ನಾವು ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಹೊಸಬರಿಗೆ ಬಿಡಿ, ನಾನು ಹೇಳೋದು ಹಳಬರಿಗೆ ಇನ್ವೈಟ್ ಮಾಡಿ. ಅಟ್ಲೀಸ್ಟ್ ಜನರಿಗೆ ಮೀಟಿಂಗ್ ಬರ್ಲಿಕ್ಕೆ ಟೈಮ್ ಇಲ್ಲ, ಹೋಟೆಲ್ಗೆ ಬರ್ಲಿಕ್ಕೆ ಟೈಮ್ ಇಲ್ಲ, ಅಥವಾ ನಮ್ಮ ಹಾಲಿಗೆ ಬರ್ಲಿಕ್ಕೆ ಟೈಮ್ ಇಲ್ಲ, ಝೂಮಿಗೆ ಬರ್ಬೋದೆ. ಝೂಮಿಗೆ ಅವ್ರೇನು ಎಕ್ಸ್ಟ್ರಾ ಏನು ಖರ್ಚು ಮಾಡಲ್ಲ, ಟೈಮ್ ಒಂದು ಹಾಕ್ಬೋದು ಅಷ್ಟೇ ಹೊರತು ಅದಕ್ಕಿಂತ ಮೇಲೆ ಏನು ಖರ್ಚಿಲ್ಲ ಅಲ್ಲ ಅವರಿಗೆ. ನಾನು ಅದನ್ನೇ ಹೇಳ್ತಾ ಇರೋದು. ಸೊ ಡೆಫಿನೆಟ್ಲಿ ಅವ್ ಕ್ಯಾನ್ ಬರ್ಬೋದು. ಸೊ ಇಲ್ಲಿ ಇನ್ವೈಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಉಳಿದದ್ದು ಮೇಲಿದ್ದೆಲ್ಲ ಕರೆಕ್ಟ್ ಇದೆ. ಇನ್ವೈಟ್ ಮಾಡೋದಲ್ಲಿ ಜನ ಸೋತೋಗ್ತಾರೆ. ಇನ್ವೈಟ್ ಮಾಡೋದನ್ನ ಕರೆಕ್ಟ್ ಮಾಡ್ಬೇಕು ನೋಡಿ. ನೀವು ಸುಮ್ಮನೆ ಒಂದು ಮೀಟಿಂಗ್ ಬಾರೋ, ಅಲ್ಲಿ ಅದು ಉಂಟು ಇದು ಉಂಟು, ಜ್ಞಾನೋಧರ್ಮ ಏನ್ ಗೊತ್ತಿದೆ ಅವರಿಗೆ? ಏನೇನು ಗೊತ್ತಿಲ್ಲ. ಅದಕ್ಕೋಸ್ಕರ ನೀವು ಆದಷ್ಟು ಕ್ಯೂರಿಯಾಸಿಟಿ ಅಪ್ರೋಚ್ ಅಲ್ಲಿ ಇಡ್ಬೇಕು. ಯಾಕೆಂದ್ರೆ ಅವ್ರು ಬರೋ ತನಕ ನೀವು ಅದ್ರ ಬಗ್ಗೆ ಏನು ಹೇಳಬಾರ್ದು. ಅವ್ರಿಗೆ ಕ್ಯೂರಿಯಾಸಿಟಿ ಇರ್ಬೇಕು. ಒನ್ಸ್ ಅವ್ರು ಕುತ್ಕೊಂಡು ಕರೆಕ್ಟ್ ಕೇಳಿದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಮಾಡ್ಬೇಕಾಗ್ತದೆ. ಸೊ ಇನ್ವೈಟ್ ದೆಮ್. ಐದರ್ ನಿಮ್ಗೆ ನಾನು ಹೇಳಿದೆ ಝೂಮ್, ಅಥವಾ ನೀವು ಟೂಲ್ಸ್ ಕಟ್ಟು ಇನ್ವೈಟ್ ಮಾಡ್ಬೋದು, ಅಥವಾ ಕೆಲವರು ಹೇಳ್ತಾರೆ ನಿಮ್ಗೆ ಲಿಂಕ್ ಕಳ್ಸ್ಕೊಡಿ ಅಂತ. ನೀವು ಕೆಲವು ಪ್ರಾಡಕ್ಟ್ ಲಿಂಕ್, ಮಾರ್ಕೆಟಿಂಗ್ ಲಿಂಕ್, ಇದನ್ನ ನೀವು ಕಳ್ಸ್ಬೋದು. ಇದನ್ನ ಕಳ್ಸ್ಬಿಟ್ಟು ನೀವು ಇನ್ವೈಟ್ ಮಾಡ್ಬೋದು. ಪರ್ಸನಲ್ ಆಗಿ ಹೋಗಿ ಕರಿಬಹುದು, ಇಲ್ವಾ ಕಂಪನಿಯ ನಮ್ಮ ಬುಕ್ಸ್ ಕೊಟ್ಟು ಕರಿಬಹುದು, ಅಥವಾ ಫಸ್ಟ್ ಪ್ರಾಡಕ್ಟ್ ಕೊಟ್ಟು ಅವ್ರನ್ನ ಇನ್ವೈಟ್ ಮಾಡಬಹುದು. ದಟ್ ಈಸ್ ಲೆಫ್ಟ್ ಟು ಯು. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದೆಲ್ಲ ಇನ್ವೈಟ್ ಮಾಡ್ಬೋದು ಬೇರೆ ಬೇರೆ ರೀತಿಯಲ್ಲಿ, ಅದು ಅವರವರ ಇದಕ್ಕೆ ಬಿಟ್ಟಿರೋದು. ಬಟ್ ಇನ್ವಿಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇನ್ವಿಟೇಷನ್ ಆದಾಗ ಸಿಸ್ಟಮ್ ಹೇಳ್ತದೆ ಶೋ ದ ಪ್ಲಾನ್. ಇಲ್ಲಿ ಸ್ವಲ್ಪ ನಾವು ತಲೆ ಯೋಚನೆ ಮಾಡ್ಬೇಕು. ಶೋ ದ ಪ್ಲಾನ್ ಅಂತ ಇದೆ. ನಾವು ಇಲ್ಲಿ ಪ್ರಾಡಕ್ಟ್ ಹೇಳ್ಬೇಕಾ ಅಥವಾ ಮಾರ್ಕೆಟಿಂಗ್ ಹೇಳ್ಬೇಕಾ, ನಾವು ಜಡ್ಜ್ಮೆಂಟ್ ತಗೋಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಹೊಸಬರಾದ್ರೆ ನೀವು ಒಂದು ನಾವ್ ಹೇಳ್ತೀವಿ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಕೆಳಗಡೆ ಬರ್ದಿರ್ತೀವಿ, ಇದರಲ್ಲಿ ನಿಮ್ಗೆ ಆರೋಗ್ಯವಂತ ಜೀವನಕ್ಕಾಗಿ, ಕಾಯಿಲೆ ಇಲ್ಲದೆ ಜೀವನಕ್ಕಾಗಿ, ಅಥವಾ ನಿಮ್ಗೆ ಲೈಫ್ ಲಾಂಗ್ ಫ್ರೀಡಮ್ ಬೇಕಾ, ಫಾರಿನ್ ಟ್ರಿಪ್, ನೀವು ಅವರಿಗೆ ತೋರಿಸ್ಬೋದು ಇದರಲ್ಲಿ ನಿಮ್ಗೆ ಯಾವುದು ಲೈಕ್ ಆಗ್ತಾ ಇದೆ ಅಂತ. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಅವರ ತಲೆ ಒಳಗೆ ಏನಿದೆ ಅಂತ. ಸೊ ಅವರು ಫಾರಿನ್ ಟ್ರಿಪ್ ಅಂದ್ರೆ ನೀವು ಬರೀ ಆ ಫಾರಿನ್ ಟ್ರಿಪ್ ಬಗ್ಗೆ ಮಾತಾಡ್ಬೇಕು. ಅಂದ್ರೆ ಇರುವೆಗಳಿಗೆ ನೀವು ಏನ್ ಬೇಕು, ಬೆಲ್ಲ ಹಾಕ್ಬೇಕು. ಆ ಬೆಲ್ಲ ಹಾಕಿದ್ರೆ ಮಾತ್ರ ಇರುವೆಗಳು ಬರ್ತದೆ. ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಇರೋದು ಎಲ್ಲವನ್ನ ಹಾಕ್ಬಿಡ್ತೀವಿ, ಇರುವೆ ಓಡಿ ಹೋಗ್ತದೆ. ಅದೇ ಆಗಿರೋದು ಈಗ. ನಮ್ಗೆಲ್ಲ ಗೊತ್ತಿದೆ, ಎಲ್ಲ ಅದು ಗೊತ್ತಿದೆ, ಇದು ಗೊತ್ತಿದೆ, ಎಲ್ಲವನ್ನು ಹೇಳ್ಬಿಡ್ತೀವಿ, ಆ ಇರುವೆ ಏನ್ ಮಾಡ್ತದೆ, ಓಡೋಗ್ಬಿಡ್ತದೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಅದನ್ನ ಜನರಿಗೆ ಏನ್ ಬೇಕು ಅದನ್ನ ನಾವು ಕೊಟ್ರೆ ಜನ ನಮ್ ಜೊತೆಗೆ ಬರ್ಲಿಕ್ಕೆ ರೆಡಿ ಇದ್ದಾರೆ. ಈಗ ಜನ ಸಾಲ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಒಂದು 25 ಲಕ್ಷ ಸಾಲ ಇದೆ ಅವ್ರಿಗೆ. ಅವ್ರು ಹೇಳ್ತಾರೆ ಸಾಲ ಇಲ್ದದ ಜೀವನ ಸಾಕ್ಸ್ಬೇಕಂತಿದೆ. ನೀವೇನ್ ಮಾಡ್ಬೇಕು? ನೀವು ಆವಾಗ್ಲೇ ಹೇಳ್ಬೇಕು, ನಾನು ಸಹ ಅದಕ್ಕೆ ಬಂದಿರೋದು, ನಾನು ಇದರಲ್ಲಿ ನನ್ನ ಎಲ್ಲಾ ಸಾಲ ತೀರ್ಸ್ಲಿಕ್ಕೆ ಡಿಸೈಡ್ ಮಾಡಿದ್ದೀನಿ, ನೀವು ಸಾಲ ಏನಾದ್ರು ತೀರ್ಸ್ಬೇಕಂತಿದ್ರೆ ಇಲ್ಲಿ ತೀರ್ಸ್ಲಿಕ್ಕೆ ಆಗ್ತದೆ ಅಂತ ಹೇಳ್ಬೇಕು. ಆವಾಗ ಇದು ನಮ್ ಜಾತಿಯವರೇ ಇವರು ಅಂತ ಎಣಿಸ್ಕೊಂಡು
ಅವರು ನಿಮ್ ಜೊತೆಗೆ ಸೇರ್ಲಿಕ್ಕೆ ರೆಡಿ ಆಗ್ತಾರೆ. ನಂದು ಇಷ್ಟಿದೆ ಮರೆ, ಎಷ್ಟು ಸಾಲ ತೀರ್ಸೋಣ ಒಟ್ಟಿಗೆ ಅಂತ. ಸೊ ಆವಾಗ ಅವರಿಗೆ ಅದರ ಬಗ್ಗೆ ಐಡಿಯಾ ಕೊಡ್ಬೇಕು. ನಮ್ಮ ಸಾಲ ತೀರ್ಸ್ಲಿಕ್ಕೆ ನಮ್ಗೆ 6 ಜನ ಬೇಕಾಗ್ತದೆ. ಯಾರು ಹಣ ಕೊಡ್ತಾರೆ ಇಲ್ಲ, ಈ ಸಿಸ್ಟಮ್ ಫಾಲೋ ಮಾಡೋರು 6 ಜನ ಬೇಕು ನಮ್ಗೆ ಅಷ್ಟೇ. ಈ ಸಿಸ್ಟಮ್ ನಾನು ಫಾಲೋ ಮಾಡ್ತಾ ಇದ್ದೆ, ಈ ಸಿಸ್ಟಮ್ ಫಾಲೋ ಮಾಡೋ 6 ಜನ ನಮ್ಗೆ ಕರೆಕ್ಟ್ ಆಗಿ. ಅಂದ್ರೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಜನರಿಗೆ ಅವರಿಗೆ PV ಅಂತ ಗೊತ್ತಿರೋದಿಲ್ಲ, ಅಥವಾ SV ಗೊತ್ತಿರೋದಿಲ್ಲ. ನಾವು ಅವರಿಗೆ ಅವರಿಗೆ ಇಂಟ್ರೆಸ್ಟ್ ಉಂಟೋ ಇಲ್ಲೋ ಗೊತ್ತಿಲ್ಲ, ಒಂದೇ ಸಲ ಹೇಳ್ಬಿಡ್ತೀವಿ. ಇಲ್ಲಿ ಪ್ರಾಬ್ಲಮ್, ಅವ್ರಿಗೆ ಏನ್ ಬೇಕು ಅಂತ ಫಸ್ಟ್ ನೀವು ಜಡ್ಜ್ಮೆಂಟ್ ಮಾಡ್ಬೇಕು ನೋಡಿ. ಅವ್ರಿಗೆ ಏನ್ ಬೇಕು ಅದನ್ನ ಕೊಡಿ ನೀವು, ಅವಾಗ ಮಾತ್ರ ಅವ್ರು ವರ್ಕ್ ಆಗ್ತಾರೆ. ಅದರ್ವೈಸ್ ಕೆಲವ್ರು ಹೇಳ್ತಾರೆ ಸೀದಾ ಹೋಗೋದು ರೋಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಪ್ಲಾನ್ ಕೊಡ್ತಾ ಇರ್ತಾರೆ. ಅವರು ರೋಟ್ರಿಗೆ ಬಂದಿರೋದು ನನಗೊಂದು ರೆಕಗ್ನಿಷನ್ ಸಿಗ್ತದಂತ ಅವ್ರು ಅಲ್ಲಿ ಬಂದಿರ್ತಾರೆ. ಇವ್ರು ಅವರಿಗೆ ಪ್ಲಾನ್ ಅವ್ರು ಕೇಳುವುದೇ ಇಲ್ಲ. ಇನ್ನು ಬೇರೆ ಬೇರೆ ಕ್ಲಬ್ ಇರ್ತಾರೆ, ಅಲ್ಲಿ ಅವ್ರು ತಿನ್ಲಿಕ್ಕೆ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಬಂದಿರ್ತಾರೆ. ನಿಮ್ ಪ್ಲಾನ್ ಅವ್ರು ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಅಂದ್ರೆ ನಾನು ಹೇಳಿದಲ್ಲ, ಇದನ್ನ ನಾವು ಫಸ್ಟ್ ಕಾಮನ್ ಸೆನ್ಸ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಯಾಕೆ ಜನ ನಮ್ ಜೊತೆಗೆ ನಿಲ್ಲೋದಿಲ್ಲ, ಯಾಕೆ ನಿಲ್ತಾರೆ? ಇದು ಅಂದ್ರೆ ಒಂದೇ ರೀತಿಯ, ಈಗ ನೋಡಿ ಬೇಕಾದ್ರೆ ಇಲ್ಲಿ ನವಿಲ್ ನೋಡ್ತೀನಿ, ಆ ನವಿಲ್ ಜೊತೆಗೆ ನವಿಲ್ಗಳಿದ್ದಾವೆ, ಕಾಗೆಗಳಿಲ್ಲ, ಅಥವಾ ಗುಬ್ಬಿಗಳಿಲ್ಲ, ಅಥವಾ ಬೇರೆ ಪ್ರಾಣಿಗಳಿಲ್ಲ. ಆ ಕೆಲವು ತೋಳಗಳಿರ್ತವೆ, ತೋಳಗಳ ಜೊತೆಗೆ ತೋಳಗಳೇ ಕಾಣ್ತಾ ಇರ್ತವೆ, ಬೇರೆ ಇರುವುದಿಲ್ಲ. ಲಯನ್ಸ್ ನೋಡಿ ನೀವೆಲ್ಲ, ಈಗ ವಾಟ್ಸಪ್ ಅಲ್ಲೆಲ್ಲ ಬರ್ತದೆ, ಆ ಸಿಂಹಗಳ ಜೊತೆ ಸಿಂಹಗಳೇ ಇರ್ತಾವ ಅಲ್ವಾ? ಅದೇ ತರ ಸೇಮ್ ಗ್ರೂಪ್ಸ್ ಅವ್ರು ಮಾತ್ರ, ಅಂದ್ರೆ ಮೆಂಟಾಲಿಟಿ ನಮ್ಗೆ ಮ್ಯಾಚ್ ಆಗ್ಬೇಕು. ಅಂದ್ರೆ ಈ ಟೀ ಇದೆಯಲ್ಲ, ಇಟ್ ಈಸ್ ಮೈ ಕಪ್ ಆಫ್ ಟೀ, ಅದು ಅವರ ಕಪ್ ಆಫ್ ಟೀ, ಇದು ಬೇರೆಯವ್ರ ಕಪ್ ಟೀ ಅಲ್ಲ, ಇದು ನಿಮ್ಮ ಟೀ ಅಲ್ಲ, ಇದು ನನ್ನ ಟೀ. ಅದೇ ತರ ಅಂತವ್ರು ನಮ್ಗೆ ಬೇಕಾಗ್ಬೇಕು, ಅಂತವ್ರು ನಮ್ಗೆ 6 ಜನ ಬೇಕಾಗ್ತದೆ. ಅದಕ್ಕೋಸ್ಕರ ಈ ಸಿಸ್ಟಮ್ ನಾವು ಫಾಲೋ ಮಾಡ್ಬೇಕಾಗ್ತದೆ. ಒಬ್ಬರಾದ್ರೂ ತೊಂದ್ರೆ ಇಲ್ಲ, 6 ಜನ ಬೇಕಲ್ಲ. ಅದಕ್ಕೋಸ್ಕರ ಸೇಮ್ ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ರೆ ಈಸಿ ಆಯ್ತು. ಸೊ ಈಗ ನೀವು ಏನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಬೇಕು. ಶೋ ದ ಪ್ಲಾನ್. ಐದರ್ ಪ್ರಾಡಕ್ಟ್ ಅಂದ್ರೆ ಪ್ರಾಡಕ್ಟ್ ಡೆಮೋ ಮಾಡಿ, ಇಲ್ಲ ಅಂದ್ರೆ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಅವರಿಗೆ ತೋರಿಸಿ. ಇದರಲ್ಲಿ ABC ಬರ್ತಾರೆ, ಅಂದ್ರೆ C ಅಂದ್ರೆ ಕನ್ಸ್ಯೂಮರ್ ಬರ್ತಾರೆ, B ಅಂದ್ರೆ ಬೈಯರ್ ಬರ್ತಾರೆ, A ಅಂದ್ರೆ ಆಕ್ಟಿವ್ ಬರ್ತಾರೆ. ನಿಮ್ಗೆ 3 ಜನ ಸಿಗ್ತಾರೆ ನೋಡಿ ಇದ್ರಲ್ಲಿ. ಒಂದು ಕನ್ಸ್ಯೂಮರ್, ಅವ್ರು ಹೇಳ್ತಾರೆ ನನಗೆ ಬರೀ ಪ್ರಾಡಕ್ಟ್ ಕೊಡಿ ಸಾಕು, ನಾನು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀವಿ. ನೀವು MRP ಅಲ್ಲಿ ಅವರಿಗೆ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡಿ. ನಿನ್ನೆ ಒಬ್ರು ಬಂದಿದ್ರು, ಅವರು ಗೂಗಲ್ ಅಲ್ಲಿ ಹುಡುಕಿದ್ರಂತೆ ನೋಡಿ, ಸೌದಿ ಅರೇಬಿಯಾದಲ್ಲಿ ಜಾಯಿನ್ ಆಗಿದಾರಂತೆ. ಅವರು ಮಂಗಳೂರಲ್ಲಿ ಹುಡುಕಿದ್ದಾರೆ, ಎಲ್ಲಿಯೂ ಸಿಗ್ಲಿಲ್ಲ. ಮಂಗಳೂರಲ್ಲಿ ಹುಡುಕಿ ಸಿಗ್ಲಿಲ್ಲ, ಮತ್ತೆ ಮಂಗಳೂರಲ್ಲಿ ತೋರಿಸ್ತಾ ಇತ್ತಂತೆ ಉಡುಪಿಯಲ್ಲಿ DXN ಸ್ಟಾಕ್ ಪಾಯಿಂಟ್ ಉಂಟಂತ. ಅವರಿಗೆ ಅರ್ಜೆಂಟ್, ಅವರಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ, ಪ್ರಾಡಕ್ಟ್ ಬೇಕು ಅವರಿಗೆ. ಸೊ ಸದ್ಯ ಇಮಿಡಿಯೇಟ್ ಅವರು ಫೋನ್ ಮಾಡಿದ್ರು, ಸರ್ ನಮ್ಗೆ RGGL ಮತ್ತೆ ಪ್ರಾಡಕ್ಟ್ ಬೇಕು, ಇದೆಯಾ? ಎಸ್. ಸೊ ಮಂಗಳೂರಿಂದ ಇಲ್ಲಿಗೆ ಬಂದ್ರಲ್ಲ, ಯಾಕಂದ್ರೆ ಈ ಇಸ್ ದ ಕನ್ಸ್ಯೂಮರ್, ಅವರಿಗೆ ಅದರ ಅಗತ್ಯ ಬೇಕಾಗಿದೆ. 2 ಸೆಟ್ಟು ಮತ್ತೆ ತಗೊಂಡು ಹೋದ್ರು ನೋಡಿ RGGL. ನಾವು ಎಲ್ಲಿ ಸೋತೋಗಿದೀವಿ ಅದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಅಗತ್ಯ ಇದ್ರೆ ಜನ ಹುಡ್ಕೊಂಡು ಎಲ್ಲಿಗೋ ಹೋಗ್ತಾರ, ಅವ್ರಿಗೆ ಅಗತ್ಯ ಇದೆ. ಅಗತ್ಯ ಇಲ್ದಿದ್ರೆ ಅವ್ರು ಮಾಡೋದಿಲ್ಲ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿ, ಯಾರಿಗೆ ಪ್ರಾಡಕ್ಟ್ ಬೇಕು ಕನ್ಸ್ಯೂಮರ್, ಅವ್ರಿಗೆ ಪ್ರಾಡಕ್ಟ್ ಕೊಡಿ. ಇನ್ನು ಕೆಲವರು ಇದ್ದಾರೆ, ನಾನು ಇದನ್ನ ರೆಗ್ಯುಲರ್ ಯೂಸ್ ಮಾಡಿದ್ರೆ ನನಗೆ ಡಿಸ್ಕೌಂಟ್ ಸಿಗ್ತದ ಏನು ಕೇಳ್ತಾರೆ. ಎಸ್, ಅವರಿಗೆ ನೀವು ಜಾಯಿನ್ ಮಾಡಿ, ಸ್ಟಾಕ್ ಪಾಯಿಂಟ್ ತೋರಿಸ್ಬೇಕು. ನೀವು ಹತ್ತಿರದಲ್ಲಿ ಎಲ್ಲಿ ಸ್ಟಾಕ್ ಪಾಯಿಂಟ್ ಇದೆ ಅಲ್ಲಿ ತೋರಿಸ್ಬೇಕು ಅವರಿಗೆ. ಆವಾಗ ಏನ್ ಮಾಡ್ತಾರೆ, ಆ ಸ್ಟಾಕ್ ಪಾಯಿಂಟ್ಗೆ ಹೋಗಿ ಅವರು ಅಲ್ಲಿ ಪ್ರಾಡಕ್ಟ್ ತಗೊಳ್ತಾರೆ, ಅವರಿಗೆ ಡಿಸ್ಕೌಂಟ್ ಸಿಗ್ತದೆ. ಓಕೆ, ದಟ್ ಈಸ್ ದ B ಕ್ಯಾಟಗರಿ ಅವರು. ಆಮೇಲೆ A ಕ್ಯಾಟಗರಿ ಯಾರಂದ್ರೆ ಆಕ್ಟಿವ್. ಈಗ ನೀವೆಲ್ಲ ಇದ್ದೀರಲ್ಲ, ಇಷ್ಟು ಜನ, ನೀವೆಲ್ಲ A ಕ್ಯಾಟಗರಿ ಅವರು, ಆಕ್ಟಿವ್ ಪರ್ಸನ್. ನಿಮ್ಗೆ ನಾನು ಈಗ ಜೋರ್ ಮಾಡಿದ್ರು ಅಥವಾ ಏನ್ ಹೇಳು ನೀವು ಕೇಳಲಿಕ್ಕೆ, ಯಾಕಂದ್ರೆ ನಿಮ್ ಮೈಂಡ್ ಮೆಚೂರ್ ಆಗೋಗಿದೆ ಈಗ. ಸೊ ಇಂಥವ್ರಿಗೆ ಸಿಗ್ತಾರೆ ನಿಮ್ಗೆ ಯಾವಾಗ, ಕೆಲವರಿಗೆ ಬೇಗ ಸಿಗ್ಬಹುದು, ಕೆಲವರಿಗೆ ನಿಮ್ಗೆ ಒಂದು 10ರಲ್ಲಿ ಒಬ್ರು ಸಿಗ್ಬಹುದು, ಇಲ್ಲ 100ರಲ್ಲಿ ಒಬ್ರು ಸಿಗ್ಬಹುದು, ಇಲ್ಲ ಅಂದ್ರೆ 1000ದಲ್ಲಿ ಅಂತೂ ಗ್ಯಾರಂಟಿ ಸಿಗ್ತಾರೆ. ಸೊ ಹಾಗಾಗಿರೋದ್ರಿಂದ ನಾವು ಅದನ್ನ ಮೈಂಡ್ ಸೆಟ್ ಮಾಡ್ಬೇಕು. ನಾನು 6 ಜನರನ್ನ 100% ಈ ಬಿಸ್ನೆಸ್ಗೆ ತರ್ತೀನಂತ. ಈಗ ನಾವು ತರಲಿಲ್ವಾ? ಹಲೋ, ತಾಡಿ ಗಿಡದ ಬೇಡ ತಾಡಿ. ಆದ್ರಿಂದ ನಾವು ಫಸ್ಟ್ ಮೈಂಡ್ ಸೆಟ್ ಮಾಡ್ಬೇಕು.
ನಾವು ಅಂದ್ವಿ. ಈಗ ನೋಡಿ ನಮ್ಮಲ್ಲಿ ಇದ್ದಾರೆ ರಾಜೇಂದ್ರ ಶೆರ್ವೇಗರ್ ಇದ್ದಾರೆ, ಹೌದಾ? ರಾಜೇಂದ್ರ ಭಟ್ ಅವರು ಇದ್ದಾರೆ ಇಲ್ವಾ? ಹಾಗೇನೆ ಎಲ್ಲ ಕಟ್ಕೊಂಡು ಮುಂದೆ ಅಲ್ಲ ಯಾರು ಓಕೆ. ಎರಡನೇ ರಾಜೇಂದ್ರ ಭಟ್ ಇದ್ದಾರೆ. ಮೂರನೇದಾಗಿ ನಮ್ಮ ಲೈನಲ್ಲಿ ಶೈಲಾ ಶೆಟ್ಟಿ ಅವರು ಇದ್ದಾರೆ. ನಾಲ್ಕನೇದಲ್ಲಿ ಸಾವಿತ್ರಿ ಮೇಡಮ್ ಇದ್ದಾರೆ. ಐದನೇದಲ್ಲಿ ಪದ್ಮನಾಭ ರಾವ್ ಇದ್ದಾರೆ. ಆರರಲ್ಲಿ ಡಾಕ್ಟರ್ ರಾಜೇಶ್ ಇದ್ದಾರೆ. 7ರಲ್ಲಿ ನಮ್ಮ ಸುರೇಶ್ ಇದ್ದಾರೆ. 8ರಲ್ಲಿ ಶಶಿಧರ್ ಇದ್ದಾರೆ. 9ರಲ್ಲಿ ಎಲಿಜಬೆತ್ ಮೇಡಮ್ ಇದ್ದಾರೆ. ಇದಾರಲ್ಲ ಈಗ. ಓ ಇಲ್ಲ ಇದ್ದಾರೆ, ಇವರೆಲ್ಲ ಬೇರೆ ಬೇರೆ ಲೈನ್ ನಲ್ಲಿ ಇದ್ದಾರಲ್ಲ, ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಪೇಷನ್ಸ್ ಬೇಕು. ಅದಕ್ಕೋಸ್ಕರ ನಿಮ್ಮ ಆಟಿಟ್ಯೂಡ್ ಅನ್ನ ಟ್ಯೂನ್ ಅಪ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಸೊ ಆವಾಗ ನಿಮ್ಗೆ ಆಕ್ಟಿವ್ ಅವರು ಸಿಗ್ತಾರೆ. ನಿಮ್ಮ ಮೈಂಡ್ ಫಸ್ಟ್ ಕರೆಕ್ಟ್ ಮಾಡ್ಬೇಕು, ಎಸ್ ಅಂತ ನಾನು ಮಾಡೇ ಮಾಡ್ತೇನೆ. ನೆಕ್ಸ್ಟ್ ನೀವು ಪಕ್ಕಾ ಸಿಸ್ಟಮಿಗೆ ಬರ್ಬೇಕು ನೋಡಿ. ನೆಕ್ಸ್ಟ್ ಇದು 5ನೇ ಸ್ಟೆಪ್. ನೀವು ಕಾಫಿ ಕುಡಿದ್ರೆ ನೀವು ಕಾಫಿ ಕುಡಿಬೇಕು, ಟೀ ಕುಡಿತೀರಂದ್ರೆ ಟೀ ಕುಡಿರಿ. ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ ಬಿಸ್ನೆಸ್ ಅವ್ರಿಗೆ ಹೇಳುದು ನಾನು, ಯಾವ್ಯಾವ ಪ್ರಾಡಕ್ಟ್ DX ಅಲ್ಲಿ ಸಿಗ್ತದೆ ಆ ಪ್ರಾಡಕ್ಟ್ ಅನ್ನ ಹೊರಗಡೆ ಮಾರ್ಕೆಟ್ ಅಲ್ಲಿ ತಗೋಬಾರ್ದು. ಈಗ ನಿಮ್ಗೆ ಬ್ರಷ್ ಸಿಗ್ತದೆ, ಹೊರಗಡೆ ಬ್ರಷ್ ಯೂಸ್ ಮಾಡ್ಲೇಬಾರ್ದು ನೀವು. ಪೇಸ್ಟ್ ಸಿಗ್ತದೆ, ಪೇಸ್ಟ್ ಹೊರಗಡೆ ತಗೋಬಾರ್ದು, ಇಲ್ಲೇ ತಗೋಬೇಕು. ಸೋಪ್ ಸಿಗ್ತದೆ, ಸೋಪ್ ಇಲ್ಲೇ ತಗೋಬೇಕು. ಯಾಕೆ ಅಂತ ಕೇಳ್ಬೋದು ನೀವು. ಯಾಕೆಂದ್ರೆ ಯು ಆರ್ ಇನ್ ದ ಸಿಸ್ಟಮ್. ನೀವು ಸಿಸ್ಟಮ್ಗೆ ಬಂದಾಯ್ತು. ಈಗ ಆವಾಗ ಏನಾಗ್ತದೆ, ಆಟೋಮ್ಯಾಟಿಕ್ ನೀವು ಅದನ್ನ ರೇಟು PV ಯಾವುದು ನೋಡ್ಲಿಕ್ಕೆ ಹೋಗ್ಬಾರ್ದು. ನಿಮ್ ಹಾಗೆ ಜನ ಅದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ತುಂಬಾ ಜನರಿಗೆ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಬೇಕು. ಇದು ಯು ಆರ್ ಎ ಓನರ್. ಆಸ್ ಎ ಓನರ್ ಯು ಕ್ಯಾನ್ ಮೇಕ್ ಮಿರಾಕಲ್. ನೀವು ಓನರ್ ಆಗಿ ಥಿಂಕ್ ಮಾಡ್ಬೇಕು, ಆವಾಗ ಮಾತ್ರ ಇದು ವರ್ಕ್ ಆಗ್ತದೆ ನೋಡಿ. ಸೊ ಆವಾಗ ಇದು 1 by 1 ನಿಮ್ಗೆ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಾನು ಟೀ ಕುಡಿತೀನಿ, ಅಶೋಕ್ ಅವರು ಟೀ ಕುಡಿತಾರೆ, ಸೊ ಶೈಲಾ ಅವರು ಟೀ ಕುಡಿತಾರೆ, ಹಾಗೇನೆ ಭಾನು ಅವರು ಟೀ ಕುಡಿತಾರೆ, ದೀಪಕ್ ಅವರು ಟೀ ಕುಡಿತಾರೆ, ಆನಂದ್ ಶೆಟ್ಟಿ ಟೀ ಕುಡಿತಾರೆ, ಪ್ರಕಾಶ್ ಅವರು ಟೀ ಕುಡಿತಾರೆ. ಇಲ್ಲಿ ಒಂದು 50 ಜನ ಟೀ ಕುಡಿದು ಒಂದಕ್ಕೆ 100 PV ಅಂತ ಹೇಳಿದ್ರೆ 5,000. ಹಲೋ ಸರ್, ಕೇಳಿಸ್ತಾ ಇಲ್ಲ? ಕೇಳಿಸ್ತದೆ ಈಗ? ಈಗ ಕೇಳಿಸ್ತದೆ. ನೆಟ್ವರ್ಕ್ ಹೋಗಿದೆ ಕಾಣ್ತದೆ. ಕರೆಕ್ಟ್ ಸರ್, ನೆಟ್ವರ್ಕ್ ಪಾಸ್ ಆಗಿದೆ. ಓಕೆ, ಲಾಸ್ಟ್ ಬಟ್ ಲೀಸ್ಟ್ ಎಲ್ಲ ಏನೇನ ಪ್ರಾಡಕ್ಟ್ ಇದೆ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡಿಬಿಡಿ. ಆಟೋಮ್ಯಾಟಿಕ್ ನಿಮ್ಗೆ 3,000 PV ಫಸ್ಟ್ ನೀವು ಸ್ಟಾರ್ಟ್ ಮಾಡಿ. 3,000 PV ಪ್ರಾಡಕ್ಟ್ ಅಂತ ಉಳಿದೋ ಪ್ರಾಡಕ್ಟ್ ಅನ್ನ ಬೇರೆಯವರಿಗೆ ರೆಕಮೆಂಡ್ ಮಾಡಿ. ಈಗ ಶಾಂಪೂ ನಿಮ್ಗೆ ಹೋಗ್ತದೆ, ಶಾಂಪೂ ಜಾಸ್ತಿ ತನ್ನಿ. ಅಥವಾ ಸೋಪ್ ಜಾಸ್ತಿ ಹೋಗ್ತದೆ, ಸೋಪ್ ಜಾಸ್ತಿ ತನ್ನಿ. ಅಥವಾ ಬ್ರಷ್ ಹೋಗ್ತದೆ, ಬ್ರಷ್ ಜಾಸ್ತಿ ತನ್ನಿ. ಅಥವಾ ಡೈನಾ ಕ್ಲೀನ್ ಜಾಸ್ತಿ ಹೋಗ್ತದೆ, ಡೈನಾ ಕ್ಲೀನ್ ತನ್ನಿ. ನೀವು ಅದನ್ನೇ ಫಸ್ಟಿಗೆ ಮೈಂಡ್ ಸೆಟ್ ಮಾಡಿಬಿಡ್ಬೇಕು ಅವ್ರಿಗೆ. ದಿ ಸಿಸ್ಟಮ್ ಇದೆ. ನಿಮ್ಗೆ 3,000 ನೀವೇ ಯೂಸ್ ಮಾಡಿದ್ರೆ ವೆಲ್ ಅಂಡ್ ಗುಡ್. ಇಲ್ಲ ನಿಮ್ಗೆ ಆಗೋದಿಲ್ಲ, ನೀವು ಜಸ್ಟ್ಗೆ ರೆಕಮೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಡಿ. ಅದನ್ನ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡಿ. ಆವಾಗ ನಿಮ್ಗೆ 3,000 PVಗೆ ಪ್ಲಗ್ ಆಗ್ಬಿಡಿ. ಅಟೆಂಡ್ ಆಲ್ ಫಂಕ್ಷನ್ ಒಂದೊಂದು ಮಿಸ್ ಮಾಡಬಾರ್ದು ನೋಡಿ. ಯಾವ ಫಂಕ್ಷನ್ ಅನ್ನು ನೀವು ಮಿಸ್ ಮಾಡಬಾರ್ದು. ಮಿಸ್ ಮಾಡಿದ್ರೆ ನಿಮ್ಮ ಆಫೀಸಿಗೆ ನೀವು ರಜಾ ಹಾಕಿದಾಗೆ. ಇದರಲ್ಲಿ ಮೀಟಿಂಗ್ ಅಂದ್ರೆ ನಮ್ಮ ಆಫೀಸ್ ಮೀಟಿಂಗ್ ಅಂದ್ರೆ ನಮ್ಮ ಪ್ರತಿಯೊಬ್ಬರ ಆಫೀಸ್ ಮೀಟಿಂಗೇ. ಇಲ್ಲಿ ಬೇರೆ ಆಫೀಸ್ ಎಲ್ಲಿದೆ? ಆಫೀಸ್ ಅಂದ್ರೆ ಮೀಟಿಂಗ್. ನೀವೇ ನಿಮ್ಮ ಆಫೀಸಿಗೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜನನು ನಿಮ್ಮ ಆಫೀಸಿಗೆ ಬರುವುದಿಲ್ಲ, ಅಷ್ಟೇ. ಡುಪ್ಲಿಕೇಶನ್. ಸೊ ಅದರಿಂದ ಎಲ್ಲಾ ಫಂಕ್ಷನ್, ವೀಕ್ಲಿ ಫಂಕ್ಷನ್, ಮಂತ್ಲಿ ಫಂಕ್ಷನ್, ಡೈಲಿ ಫಂಕ್ಷನ್, ಎನಿ ಫಂಕ್ಷನ್, ಪ್ರತಿ ಒಂದು ಫಂಕ್ಷನ್ ನೀವು ಅಟೆಂಡ್ ಆದ್ರೆ ನಿಮ್ಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗ್ತದೆ, ಮತ್ತೆ ಡುಪ್ಲಿಕೇಶನ್ ಆಗ್ತದೆ. ಯೂಸ್ ಟ್ರೈನಿಂಗ್ ಅಂಡ್ ಟೂಲ್ಸ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಟ್ರೈನಿಂಗ್, ಒಂದು ರೆಡ್ ಗ್ಯಾನೋಡರ್ಮ ಇರ್ಬೋದು, ಅಥವಾ ಕಂಪನಿಯ ನಿಮ್ಗೆ ಬುಕ್ ಇರ್ಬೋದು, ಅಥವಾ ಮಾರ್ಗದರ್ಶಿ ಸೂತ್ರ ಇರ್ಬೋದು. ಇದನ್ನ ನೀವು ತಗೋಬೇಕಾಗ್ತದೆ. ಎಲ್ಲಿ ಹೋಯ್ತು? ಓಕೆ, ಈ ತರ ನೋಡಿ, ಇದು ಮಾರ್ಗದರ್ಶಿ, ಇದು ಇಂಪಾರ್ಟೆಂಟ್ ಬುಕ್ ಇದೆ ನೋಡಿ. ಈ ಬುಕ್ ನ ಯಾರಿಗೆಲ್ಲ ಸೀರಿಯಸ್ ಇದೀರಿ, ಇದನ್ನ ಫಸ್ಟ್ ಈ ಬುಕ್ ನ ತಗೊಳ್ಳಿ. ಇದನ್ನ ಪಾಯಿಂಟ್ ನ ಬರಿತಾ ಹೋಗಿ, ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಗೊತ್ತಾಗ್ತದೆ. ಎರಡನೇ ಬುಕ್ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡುವವರಿಗೆ ನೀವು ಈ ಬುಕ್ ನ ಇನ್ನೊಂದು ಬುಕ್ ತಗೋಬೇಕು ನೋಡಿ, ನೆಟ್ವರ್ಕ್ ಮಾರ್ಕೆಟಿಂಗ್.
ಮತ್ತೆ ಆರ್ಥಿಕ ವಿಕಾಸ ಅಂತ ಈ ಬುಕ್ ಸಿಗ್ತದೆ. ಸೊ 50 ರೂಪಾಯಿಗೆ ಈ ಬುಕ್ ಸಿಗ್ತದೆ. ಈ ಬುಕ್ ಎಲ್ಲ 50 ರೂಪಾಯಿ ಬುಕ್ಗಳು. ಈ ಬುಕ್ ಅನ್ನ ತಗೋಬೇಕು. ಇದು 2ನೇ ಬುಕ್. 3ನೇದು ನಿಮ್ಗೆ ಜನ ಸಿಗ್ಲಿಲ್ಲ ಅಂದ್ರೆ ಜನ ಮನ ಗೆಲ್ಲೋಣ ಅಂತ ಇನ್ನೊಂದು ಬುಕ್ ಸಿಗ್ತದೆ. ಜನ ಮನ ಗೆಲ್ಲೋಣ, ಸ್ಕಿಲ್ ವಿತ್ ಪೀಪಲ್ ಅಂತ ಇಂಗ್ಲಿಷ್ ಅಲ್ಲಿ ಇದೆ ನೋಡಿ. ಸ್ಕಿಲ್ ವಿತ್ ಪೀಪಲ್, ಜನ ಮನ ಗೆಲ್ಲೋಣ ಅಂತ ಬುಕ್ ಸಿಗ್ತದೆ. ಆ ಬುಕ್ ಅನ್ನ ತಗೊಳ್ಳಿ. ಈ ಬುಕ್ಗಳು ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಯಾಕೆಂದ್ರೆ ಫಸ್ಟ್ ಬುಕ್ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಏನಂತ ಗೊತ್ತಾಗ್ತದೆ. 2ನೇ ಬುಕ್ ಸ್ಕಿಲ್ ವಿತ್ ಪೀಪಲ್ ಅಂದ್ರೆ ಜನರನ್ನ ನಾವು ಹೇಗೆ ಸಂಪಾದನೆ ಮಾಡ್ಬೋದು ಅಂತ ಗೊತ್ತಾಗ್ತದೆ. 3ನೇ ಬುಕ್ ಅಂತ ಹೇಳಿದ್ರೆ ಸಿಸ್ಟಮ್, ಇದರಲ್ಲಿ ಮಾರ್ಗದರ್ಶಿ ಸಿಸ್ಟಮ್ ಇದೆ, ಇದನ್ನ ನೀವು ಫಾಲೋ ಮಾಡಿ. ಆಮೇಲೆ ಥಿಂಕ್ ಅಂಡ್ ಗ್ರೋ ರಿಚ್, ಅದನ್ನ ನೀವು ಕಂಪಲ್ಸರಿ ಆ ಬುಕ್ ಅನ್ನ ತಗೋಬೇಕು. ಅದಕ್ಕೊಳ್ದೆ ಟ್ರೈನಿಂಗ್ ಅಂಡ್ ಟೂಲ್ಸ್, ಬೇಕಾದಷ್ಟು ನಿಮ್ಗೆ ಸಂಬಂಧಪಟ್ಟ ಟೂಲ್ಸ್ ಅಂದ್ರೆ ಕಂಪನಿಯ 6 ಬುಕ್ ಇದೆಯಲ್ಲ ಅದನ್ನ ತಗೋಬೇಕಾಗ್ತದೆ. ಡ್ರೈ ಗ್ಯಾನೋಡರ್ಮ ತಗೊಳ್ಳಿ, ಅದನ್ನ ತಗೊಳ್ಳಿ. ಸೊ ಹಾಗೇನೆ ಅದಕ್ಕೆ ಸಂಬಂಧಪಟ್ಟ ಲಿಟ್ರೇಚರ್ ಎಲ್ಲ ಇದ್ರೆ ನಿಮ್ಗೆ ಒಳ್ಳೇದು. ಸೊ ಈಸಿಯಾಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ದಿಸ್ ಇಸ್ ಓವರ್ ಆಲ್ DXN ಸಿಸ್ಟಮ್, ಲೀಡರ್ಶಿಪ್ ಫೌಂಡೇಶನ್ ಸಿಸ್ಟಮ್. ಇದನ್ನ 100ಕ್ಕೆ 100 ನಾವು ಮಾಡ್ಬೇಕು ಫಸ್ಟ್, ಆಮೇಲೆ ಜನರಿಗೆ ಅದನ್ನ ಹೇಳ್ಬೇಕಾಗ್ತದೆ. ಸೊ ಇದನ್ನ ಫಾಲೋ ಮಾಡಿದ್ರೆ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀರಿ, ಆರ್ಥಿಕವಾಗಿ ಸ್ವತಂತ್ರ ಆಗ್ತೀರಿ. ಸೊ ನಿಮ್ಗೆ ಏನ್ ಬೇಕೋ ನಿಮ್ಮ ಡ್ರೀಮ್ ರಿಯಲೈಸ್ ಆಗ್ತದೆ. ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬಹುದು, ನೀವು ಆಗ ಮನೆ ಕಟ್ಬಹುದು, ನೀವು ಸಾಲ ಎಲ್ಲ ತೀರಿಸಬಹುದು, ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ಪ್ರೋಗ್ರಾಮ್ ಅನ್ನ, ಈ ಸಿಸ್ಟಮ್ ಅನ್ನ ಪ್ರತಿಯೊಬ್ರು 100% ಫಾಲೋ ಮಾಡ್ಬೇಕಂತ ಹೇಳ್ತಾ ಇವತ್ತಿನ ಇದನ್ನ ನಾವು ಈ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಸಿಸ್ಟಮ್ ಅನ್ನು ಕಲಿಸಿಕೊಟ್ಟಿದ್ದೀರಿ ಸರ್. ಯಾಕಂದ್ರೆ ನಾನ್ ಸಹ ನಿಮ್ಮ ಲೀಡರ್ಶಿಪ್ ಫೌಂಡೇಶನ್ ಸಿಸ್ಟಮ್ ಅನ್ನು ಪಾಲಿಸ್ತಾ ಇದ್ದೇನೆ ಸರ್. ಸಕ್ಸಸ್ ಹಂತಕ್ಕೆ ಹೋಗ್ತಾ ಇದ್ದೇವೆ. ಅಂದ್ರೆ ಯಾರೆಲ್ಲ ಇದನ್ನು ಪಾಲಿಸ್ತಾರೆ 100% ಸಕ್ಸಸ್ ಆಗ್ಬೋದು. ನೀವು ಕೆಲವೊಂದು ಪಾಯಿಂಟ್ ಹೇಳಿದ್ರೆ 100ಕ್ಕೆ 100 ಸತ್ಯವಾದ ಮಾತು ಸರ್. ಯಾಕಂದ್ರೆ ನಾವು ಯಾವತ್ತು ನಮ್ಮ ಡ್ರೀಮ್ ಗೋಲ್ ಅದನ್ನೇ ನಾವು ಒಂದು ಪುಸ್ತಕದಲ್ಲಿ ಬರೆದ್ರೆ ಮಾತ್ರ, ಇಲ್ಲದ್ರೆ ನಮ್ಗೆ ಅದು ವರ್ಕ್ ಆಗುದಿಲ್ಲ. ದಿನ ನೋಡ್ತಾ ಇದ್ದಾಗ 100% ನಮ್ಗೆ ಸಕ್ಸಸ್ ಸಿಗ್ತದೆ ಸರ್. ಥ್ಯಾಂಕ್ ಯು. ಒಳ್ಳೆಯ ಒಂದು ಟ್ರೈನಿಂಗ್ ಅನ್ನು ಕೊಟ್ಟಿದ್ದು ಸರ್. ಧನ್ಯವಾದ.